different types of leadership and what do you mean by leadership and what are the types of leaders we are discussed about. In today's class we are discussing about qualities of a leader and Maslow's hierarchy of needs. So what are the qualities should be have for a leader to lead the followers? ಅವನಿಗೆ ಸಬಾರ್ಡಿನೇಟರ್ಸ್ ಇರ್ತಾರೆ. ಎನಿ ಲೀಡರ್ ಹ್ಯಾಸ್ ಇಟ್ಸ್ ಓನ್ ಫಾಲೋವರ್ಸ್. ಯಾವುದೇ ಒಬ್ಬ ಲೀಡರ್ ಅಂದರೆ ಅವ್ನಿಗೆ ಏನಿರ್ತಾರೆ, ಫಾಲೋವರ್ಸ್ ಇದ್ದೇ ಇರ್ತಾರೆ. ಸೊ ಲೈಕ್ ದಟ್ ಟು ಗೆಟ್ ದ ವರ್ಕ್ ಡನ್ ಫ್ರಮ್ ಹಿಸ್ ಸಬಾರ್ಡಿನೇಟ್ಸ್ ಹಿ ಹ್ಯಾಸ್ ಸಮ್ ಕ್ವಾಲಿಟೀಸ್. ಅವ್ನಿಗೇನಿರಬೇಕು, ಕ್ವಾಲಿಟೀಸ್ ಇರಬೇಕು. ಅವೇನೇನು ಕ್ವಾಲಿಟೀಸ್ ಬೇಕು ಅದನ್ನು ಈ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಆ್ಯಂಡ್ ಮ್ಯಾಸ್ಲೋಸ್ ಹೈರಾರ್ಚಿ ಆಫ್ ನೀಡ್ಸ್. ಫಾರ್ ದಟ್ ಥಿಂಗ್ ಒನ್ ಮೋರ್ ಥಿಂಗ್, ಮ್ಯಾಸ್ಲೋಸ್ ಹೈರಾರ್ಚಿ ಆಫ್ ನೀಡ್ಸ್ ಬರೋದಕ್ಕಿಂತ ಮೊದಲು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಒನ್ ಮೋರ್ ಟಾಪಿಕ್, ದಟ್ ಈಸ್ ಮೋಟಿವೇಶನ್. ಇನ್ನೊಂದು ಯಾವ್ದು ನೋಡ್ತೀವಿ ಅಂದರೆ ಒನ್ ಈಸ್ ಮೋಟಿವೇಶನ್, ಒಂದು ಟಾಪಿಕ್ನ ಸ್ಟಡಿ ಮಾಡ್ತೀವಿ. ಸೊ ಮೋಟಿವೇಶನ್ ಸ್ಟಡಿ ಮಾಡಿದ ಮೇಲೆ ಯು ವಿಲ್ ಕಮ್ ಟು ನೋ ದಟ್ ಮ್ಯಾಸ್ಲೋಸ್ ಹೈರಾರ್ಚಿ ಆಫ್ ನೀಡ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ ದೀಸ್ ತ್ರೀ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಟುಡೇಸ್ ಕ್ಲಾಸ್. ಸೊ a leadership, you know that one, getting things work done, getting the works done. Work done voluntarily without applying any force, without applying any force. Force is nothing but don't go for meaning of force means what? Pressure. ಅವನಿಗೇನು ಬಲವಂತ ಮಾಡದಲೇ ಅವನಿಂದ ವರ್ಕ್ ತೊಗೊಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಲೀಡರ್ಶಿಪ್. ಸೊ ಆಲ್ ಲೀಡರ್ಸ್ ಹ್ಯಾಸ್ ಇಸ್ ಓನ್ ಏನಿರ್ತಾರೆ, ಲೀಡರ್ಶಿಪ್ಗೆ ಏನಿರ್ತಾರೆ, ಫಾಲೋವರ್ಸ್ ಇದ್ದೇ ಇರ್ತಾರೆ. ಆಲ್ ಲೀಡರ್ಸ್ ಹ್ಯಾಸ್ ಇಸ್ ಓನ್ ಫಾಲೋವರ್ಸ್. ಆಲ್ ಲೀಡರ್ಸ್ ಹ್ಯಾಸ್ ಇಸ್ ಓನ್ ಫಾಲೋವರ್ಸ್ ಇದ್ದೇ ಇರ್ತಾರೆ. ಈ ಫಾಲೋವರ್ಸಿಂದ ಅವನೇನು ಮಾಡ್ತಾನೆ, ಗೆಟಿಂಗ್ ದ ಥಿಂಗ್ಸ್, ಗೋಲ್ ರೀಚ್ ಆಗಬೇಕಾಗುತ್ತೆ. ಲೀಡರ್ಸ್ ಹ್ಯಾಸ್ ಇಸ್ ಓನ್ ಗೋಲ್, ಹಿ ಹ್ಯಾಸ್ ಇಸ್ ಓನ್ ಗೋಲ್. ಟು ರೀಚ್ ದಟ್ ಗೋಲ್, ಟು ಗೆಟಿಂಗ್ ದ ಥಿಂಗ್ಸ್ ವರ್ಕ್ ಡನ್, to reach that goal from his followers, he is going to motivate ಮಾಡ್ತಾನೆ ಅವನು. he is going to tell something to the followers. he is provoke ಮಾಡ್ತಾನೆ ಅವ್ರನ್ನ ಯಾವ ಥರ ವರ್ಕ್ ತೊಗೋಬೇಕಂತ. for all these things leaders has some qualities ಇರಬೇಕು, some qualities. what are those qualities? ಆ qualitiesನ we are going to study in today's class. so there are different types of leaders we studied in the last class. So that is authoritarian leader or autocratic leaders. These are called as what? Bossy leaders ಅಂತ ಕರಿತೀವಿ. We are going to call it as what? Bossy. ಬಾಸ್ ಇರ್ತಾರಲ್ಲ, ಬಾಸ್ ಅಂತೀವಲ್ಲ, ಲೈಕ್ ದಟ್ ಬಾಸಿ ಲೀಡರ್ಸ್. ಡೆಮೋಕ್ರೆಟಿಕ್ ಲೀಡರ್ಸ್ ಆರ್ ಕನ್ಸಲ್ಟೇಟಿವ್ ಲೀಡರ್ಸ್. ಈ ಬಾಸಿ ಲೀಡರ್ಸ್ ದೇ ವೋಂಟ್ ಲಿಸನ್ ಫಾರ್ ದ ಸಬಾರ್ಡಿನೇಟ್ಸ್. ಸಬಾರ್ಡಿನೇಟ್ಸ್ನ ಏನೂ ಕೇಳಲ್ಲ, ನಾನು ಹೇಳಿದ್ನಷ್ಟೇ ಮಾಡಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಬಾಸಿ ನೇಚರ್. ಡೆಮೋಕ್ರೆಟಿಕ್ ಮೀನ್ಸ್ ದೇ ಆರ್ ಎಲೆಕ್ಟೆಡ್ ಬೈ ಮೆಂಬರ್ಸ್. ದೇ ವಿಲ್ ಆಲ್ವೇಸ್ ಆಸ್ಕ್ ದ ಸಬಾರ್ಡಿನೇಟ್ಸ್. ಸಬಾರ್ಡಿನೇಟ್ಸ್ನ ಕೇಳ್ತಾರೆ, ವಾಟ್ ವಿ ವಾಂಟ್ ಟು ಡೂ, ಏನಾದ್ರು ಸಜೆಷನ್ಸ್ ಕೊಡ್ತೀರಾ ಅಂತ ಕೇಳ್ತಾರೆ. ಫೈನಲಿ ದ ಡಿಸಿಷನ್ ಲೈಸ್ ಬಿಟ್ವೀನ್ ಡೆಮೋಕ್ರೆಟಿಕ್ ಲೀಡರ್ಸ್ ಓನ್ಲಿ, ಬಟ್ ದೇ ವಿಲ್ ಆಸ್ಕ್ ಫಾರ್ ದ ಸಜೆಷನ್ಸ್ ಫ್ರಮ್ ದ ಸಬಾರ್ಡಿನೇಟ್ಸ್. ಸೊ ಫ್ರೀ ರೀನ್ ಲೀಡರ್ಸ್, ಇನ್ ಫ್ರೀ ರೀನ್ ಲೀಡರ್ಸ್ ದೇ ಲೆಫ್ಟ್ ಫಾರ್ ದ ಡಿಸಿಷನ್ ಫಾರ್ ದೇರ್ ಸಬಾರ್ಡಿನೇಟ್ಸ್ ಓನ್ಲಿ. ಈ ಡಿಸಿಷನ್ ಏನು ಮಾಡ್ತಾರೆ, ಸಬಾರ್ಡಿನೇಟ್ಸ್ಗೆ ಬಿಟ್ಬಿಡ್ತಾರೆ. ಅವರ ನೀವೇ ಡಿಸಿಷನ್ ತೊಗೊಳ್ರಿ, ನೀವೇ ಮಾಡ್ಕೊಳ್ರಿ. ಓನ್ಲಿ ಐ ಆಮ್ ಗೋಯಿಂಗ್ ಟು ಫೆಸಿಲಿಟೇಟ್, ಪ್ರೊವೈಡ್, ಫೆಸಿಲಿಟೇಟ್ ಮಾಡ್ತೀನಿ ನಾನು ಅಷ್ಟೇ. ವಾಟ್ ಎವರ್ ಯು ನೀಡ್ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ದೋಸ್ ಥಿಂಗ್ಸ್, ಬಟ್ ದ ಡಿಸಿಷನ್ ಮೇಕಿಂಗ್ ಆ್ಯಂಡ್ ದ ವರ್ಕ್ ಡನ್ ಈಸ್ ಲೆಫ್ಟ್ ವಿತಿನ್ ದ ಹ್ಯಾಂಡ್ಸ್ ಆಫ್ ದ ಸಬಾರ್ಡಿನೇಟ್ಸ್ ಹತ್ರಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಇಫ್ ಯು ಕಮ್ ಫಾರ್ ದ ಫಂಕ್ಷನಲ್ ಲೀಡರ್ಸ್, ಬೈ ದೇರ್ ನಾಲೆಡ್ಜ್, ಅವ್ರ ನಾಲೆಡ್ಜ್ ಇರುತ್ತೆ, ಆ ನಾಲೆಡ್ಜ್ ಮೇಲೆ ಏನು ಮಾಡ್ತಾರೆ, ಗೇನ್ ಮಾಡ್ತಾ ಹೋಗ್ತಾರೆ. ಆ ನಾಲೆಡ್ಜ್ನ ಕೇಳಬೇಕಂತ ಭಾಳಷ್ಟು ಜನ ಅವ್ರ ಹತ್ರ ಬರ್ತಾ ಇರ್ತಾರೆ. Like that, these are called as what? Functional leaders. In the last class, we have not discussed about labor leaders and administrative leaders. We will come, so in the figure you can observe this one. He is a bossy nature. These are his subordinates. ಇವನು ಕೈ ಕೆಳಗೆ ಕೆಲಸ ಮಾಡೋರು. ಇವನು ಏನು ಹೇಳ್ತಾನೋ ಅದನ್ನು ಕೇಳಬೇಕಷ್ಟೇ. ಯು ವೋಂಟ್ ಲಿಸನ್. ಈ ಕಡೆಯಿಂದ ಬರೋದೇ ಅಲ್ಲ, ಈ ಕಡೆಯಿಂದ ಯು ವೋಂಟ್ ಲಿಸನ್ ಫಾರ್ ದ ಆನ್ಸರ್ಸ್, ಬಟ್ ಈ ಕಡೆಯಿಂದ ಮಾತ್ರ ಹೋಗ್ತಾ ಇರುತ್ತೆ. ಬಟ್ ಇನ್ ಡೆಮೋಕ್ರೆಟಿಕ್ ಲೀಡರ್ಸ್, he is the boss, he is always asked for the suggestion. ಹಿಂಗೂ ಹೋಗುತ್ತೆ, ಹಿಂಗೂ ಬರುತ್ತೆ, ಹಿಂಗೂ ಬರುತ್ತೆ. ಬಟ್ ಇನ್ ಲೈಸಿಸ್ ಫೇರ್, ಫ್ರೀ ರೀನ್ ಲೀಡರ್ಸ್ ಅಂತ ಕರಿತೀವಿ, he is the boss,
Who is the boss? He is the boss. ಯಾರ ಇಲ್ಲಿ ಬಾಸ್ ಅದು ಇವನ? he is the boss. And these two are his subordinates. And ನೋಡ್ರಿ ಎಲ್ಲರಿಗೂ ಡಿಸಿಷನ್ ತೊಗೊಳ್ಳೋಂಥ ರೈಟ್ಸ್ ಇದೆ ಇಲ್ಲಿ. he can take his own decision, he can take his own decision. They are going to subordinates ಡಿಸಿಷನ್ ಮಾಡ್ತಾರೆ, ಬಟ್ he is only providing the ಫೆಸಿಲಿಟೇಟ್ ಮಾಡ್ತಾ ಇರ್ತಾನೆ ಅಷ್ಟೇ. ವಾಟ್ ಆರ್ ದ ನೀಡ್ಸ್ ದೇ ವಾಂಟ್ ಟು ಟೇಕ್ ದ ಡಿಸಿಷನ್. ಡಿಸಿಷನ್ ತೊಗೊಳಕ್ಕೆ ಏನು ಬೇಕು ಅವ್ರಿಗೆ? ದೇ ನೀಡ್ ಬಿಲ್ಡಿಂಗ್, he is going to provide. They need equipment, he is going to provide. Like that, he is supporting hand. Boss is a supporting hand, decision makers are the subordinates. ಈ ಥರದ್ದು ಎಲ್ಲಿ ನಡೆಯುತ್ತೆ ಅಂದರೆ ಓನ್ಲಿ ವೆನ್ ದ ಸಬಾರ್ಡಿನೇಟ್ಸ್ ಆರ್ ಎಜುಕೇಟೆಡ್ ಪೀಪಲ್. ಎಜುಕೇಟೆಡ್ ಪೀಪಲ್ ಇದ್ರಷ್ಟೇ ಆಗುತ್ತೆ ಸಬಾರ್ಡಿನೇಟ್ಸ್, ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್ ದಿಸ್ ಟೈಪ್ ಆಫ್ ಲೀಡರ್ಶಿಪ್. ಬಟ್ ಇಲ್ಲಿ ಬಾಸಿ ನೇಚರ್ ಬಂದಾಗ ಜಸ್ಟ್ ಲೈಕ್ ಹಿಟ್ಲರ್ ಇದ್ದಂಗೆ. ಹಿಟ್ಲರ್ ಇದ್ನಲ್ಲ ಅವನೇನು ಹೇಳಿದ್ನೋ ಅದನ್ನು ನಡೀತಾ ಇರಬೇಕು. ದಿಸ್ ಈಸ್ ಬಾಸಿ ನೇಚರ್. ದಿಸ್ ಈಸ್ ಡೆಮೋಕ್ರೆಟಿಕ್ ಲೀಡರ್ಶಿಪ್. ಇನ್ ಅವರ್ ಗವರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ವೋಂಟ್ ಅಲೋನ್ ಟೇಕ್ ದ ಡಿಸಿಷನ್, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ದೇರ್. ಅವ್ನು ಕ್ಯಾಬಿನೆಟ್ ಮಿನಿಸ್ಟರ್ನ ಏನು ಮಾಡ್ತಾನೆ? ಕರೀತಾನೆ, ಮೀಟಿಂಗ್ ಕರೀತಾನೆ. ಹಿ ವಿಲ್ ಲಿಸನ್ ಫ್ರಮ್ ದೆಮ್. ಕ್ಯಾಬಿನೆಟ್ ಮಿನಿಸ್ಟರ್ ಹತ್ರ ಎನಿ ಸಜೆಷನ್ಸ್ ಇದೆಯಾ ಕೇಳ್ತಾನೆ. ಕೇಳಿ ಆದಮೇಲೆ ಫೈನಲ್ ಡಿಸಿಷನ್ ಯಾರು ತೊಗೊತಾರೆ? ಪ್ರೈಮ್ ಮಿನಿಸ್ಟರ್ ತೊಗೊತಾರೆ. ಲೈಕ್ ದಟ್ ದಿಸ್ ಈಸ್ ಡೆಮೋಕ್ರೆಟಿಕ್. ಸೊ ನೆಕ್ಸ್ಟ್ ಈಸ್ ಪರ್ಸ್ಯೂಯೇಸಿವ್ ಲೀಡರ್ಸ್. ಬಿಕಾಸ್ ಆಫ್ ದೇರ್ ಪರ್ಸ್ನಲ್ ಕಾಂಟ್ಯಾಕ್ಟ್, ಅವರಿಗೆ ಪರ್ಸ್ನಲ್ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ. ಬೈ ದೇರ್ ನೇಮ್ ಇರುತ್ತೆ ಅವ್ರಿಗೆ, ಒಂದು ನೇಮ್ ಇರೋದ್ರಿಂದ ಪರ್ಸ್ನಲ್ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ. ಬೇಸ್ಡ್ ಅಪಾನ್ ದಟ್ ಪರ್ಸ್ನಲ್ ಕಾಂಟ್ಯಾಕ್ಟ್ ದೇ ವಿಲ್ ಇನ್ಫ್ಲೂಯೆನ್ಸ್, ದೇ ವಿಲ್ ಗೆಟ್ ದ ವರ್ಕ್ ಡನ್. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಹೇಳಿದ್ರೆ ಅನ್ನೋನ್ ಪೀಪಲ್. ಫಾರ್ ಎಕ್ಸಾಂಪಲ್ ಡಿಸ್ಟ್ರಿಕ್ಟ್ ಕಮಿಷನರ್ ನನಗೇನು ಪರಿಚಯ ಇಲ್ಲ. ಅವ್ರು ಬಂದುಬಿಟ್ಟು ನನ್ನ ಹತ್ರ ಏನೋ ಒಂದು ಕೇಳ್ತಾರೆ, ಅಥವಾ ಯಾರೋ ಸಿದ್ದೇಶ್ವರ ಸ್ವಾಮೀಜಿಗಳು, ಅವರು ನನಗೇನು ಅವ್ರಿಗೆ ಪರಿಚಯ ಇಲ್ಲ, ಸಂಬಂಧ ಇಲ್ಲ, ಏನೂ ಇಲ್ಲ. ಸಿದ್ದೇಶ್ವರ ಸ್ವಾಮೀಜಿಗಳು ಬಂದು ನನ್ನ ಹತ್ರ ಏನೋ ಒಂದು ಕೇಳಿದೆ ಅಂತ ಇಟ್ಕೊಳ್ರಿ, ನಾನು ಮಾಡ್ದಂಗೆ ಮಾಡ್ತೀನಿ ನನ್ನ ಕೆಲಸನ. ದಟ್ಟು ಯಾವ ಥರ ಮಾಡ್ತೀನಿ ನಾನು? ಬೈ ದರ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಆ ಥರ ಮಾಡ್ತೀನಿ ನಾನು. ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ರೆಪ್ಯುಟೇಷನ್, ಪರ್ಸ್ನಲ್ ಕಾಂಟ್ಯಾಕ್ಟ್ ಇರುತ್ತೆ, ರೆಪ್ಯುಟೇಷನ್ ಇರುತ್ತೆ. ಇದ್ರ ಮೇಲೆ ನಮ್ಮಿಂದ ಅವರು ಕೆಲಸ ಮಾಡ್ಕೊತಾರೆ. ದಟ್ ಟೈಪ್ ಆಫ್ ಲೀಡರ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಪರ್ಸ್ಯೂಯೇಸಿವ್ ಲೀಡರ್ಸ್. ಫಂಕ್ಷನಲ್ ಲೀಡರ್ಸ್ ಅಂದರೆ ಬಿಕಾಸ್ ಆಫ್ ದರ್ ಎಕ್ಸ್ಪರ್ಟ್ ನಾಲೆಡ್ಜ್. ಫಾರ್ ಎಕ್ಸಾಂಪಲ್ ಸಿ ಎನ್ ರಾವ್ ಇದ್ದಾನೆ, ಹೂ ಈಸ್ ಸೈಂಟಿಸ್ಟ್. ಇವನೇನಿದೆ ಸಮಥಿಂಗ್ ಏನೋ ಒಂದು ನಂಗೆ ಇನ್ಫಾರ್ಮೇಷನ್ ಕೊಡಪ್ಪ ಅಂತ ನಮ್ಮ ಕಾಲೇಜಿಗೆ ಫೋನ್ ಮಾಡ್ತಾರೆ. ನಂಗೆ ಫೋನ್ ಮಾಡಿದಾಗ ನಾನು ಕೊಡ್ದಂಗೆ ಇರ್ತೀನಿ ಅವ್ರಿಗೆ, ಸಿ ಎನ್ ರಾವ್ಗೆ. ಬಿಕಾಸ್ ಈ ಹ್ಯಾಸ್ ಇಸ್ ಓನ್ ನಾಲೆಡ್ಜ್, ಎಕ್ಸ್ಪರ್ಟ್ ನಾಲೆಡ್ಜ್ ಅಷ್ಟಿರುತ್ತೆ. ಅವ್ರ ಕಾನ್ಫಿಡೆನ್ಸ್ನ ಥ್ರೂ ಔಟ್ ದ ವರ್ಲ್ಡ್ ಗೇನ್ ಮಾಡಿಬಿಟ್ಟಿದ್ದಾರೆ ಅವರು. ಆ ಕೆಲಸದಿಂದ ಅವ್ರು ಏನೇನೋ ಹೇಳಿದ್ರು ನನಗೆ ಡೆಫಿನೆಟ್ಲಿ ಮಾಡೇ ಕೊಡ್ತೀನಿ. ದೇರ್ ಇಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಸಿ ಎನ್ ರಾವ್ ಆ್ಯಂಡ್ ಮೀ, ಬಟ್ ಐ ವಿಲ್ ಗೆಟ್ ದ ವರ್ಕ್ ಡನ್. ನಾನು ಅವ್ರಿಗಾಗಿ ನಾನು ಕೆಲಸ ಮಾಡ್ತೀನಿ ಅವ್ರು ಹೇಳಿದ್ರೆ. ದಟ್ ಟೈಪ್ ಆಫ್ ಲೀಡರ್ಸ್, ಫಂಕ್ಷನಲ್ ಲೀಡರ್ಸ್, ದೇ ಹ್ಯಾವ್ ದೇರ್ ಓನ್ ಸ್ಪೆಷಲ್ ನಾಲೆಡ್ಜ್ ಇನ್ ದ ಫೀಲ್ಡ್ ಆಫ್ ಟೆಕ್ನಿಕಲ್, ಇನ್ ದ ಫೀಲ್ಡ್ ಆಫ್ ದೇರ್ ಮ್ಯಾನೇಜ್ಮೆಂಟ್, ಇನ್ ದ ಫೀಲ್ಡ್ ಆಫ್ ದೇರ್ ಸೋಷಿಯಾಲಿಟಿ, ಯಾವುದ್ರಾಗಾರು ಇರ್ಬೋದು. ಅವ್ರ ಕೆಲಸನ ಅವರು ಮಾಡಿಸ್ಕೊತಾರೆ ಬೇಸ್ಡ್ ಅಪಾನ್ ದೇರ್ ನಾಲೆಡ್ಜ್. So this all the things we have discussed in the last class itself. We left out with the labor leaders and administrative leaders. So labor leaders entarappa andre by their qualities of speech, just like Anna Hazare has become a leader once upon a time. Now he is not somewhere else, he is sitting else. ಈಗೇನು ಅವನು ಪಾಪ್ಯುಲರ್ ರಿಲೇಟಿವ್ಲಿ ಕಾಣ್ತಾ ಇಲ್ಲ. ಮೊದಲಿದ್ರು ಒಂದು 3 to 4 years back he is a leader. By his one speech, thousands of followers are going to be gathered. ಸ್ಟ್ರೈಕ್ ಮಾಡಕ್ಕೆ ಕೂತ್ಕೊತಾ ಇದ್ರು ಅವ್ರು ಹೇಳ್ತಿದ್ರಂಗೆ. ಬಿಕಾಸ್ ಆಫ್ ದೇರ್ ವಾಟ್? ಅವ್ರ ಕ್ವಾಲಿಟೀಸ್ ಆಫ್ ಸ್ಪೀಚ್ ಹಂಗಿರ್ತಾ ಇತ್ತು. ರೈತ ಸಂಘದವ್ರು ಏನೋ ಮಾತಾಡ್ತಾರೆ, ಅವ್ರ ಬಿಹೇವಿಯರ್ ಹಂಗಿರುತ್ತೆ, ಆ್ಯಕ್ಷನ್ ಹಂಗಿರುತ್ತೆ. ಸೊ ದೋಸ್ ಆರ್ ಕಾಲ್ಡ್ ಆಸ್ ವಾಟ್? ಲೇಬರ್ ಲೀಡರ್ಸ್. ದೇ ಆರ್ ಕೇಪಬಲ್ ಟು ಕನ್ವಿನ್ಸ್ ದ ಪೀಪಲ್. ಅವರು ಕನ್ವಿನ್ಸ್ ಮಾಡೋಂಥ ಕೇಪಬಿಲಿಟಿ ಇರ್ತಾರೆ. ಸೊ ಭಾಳಷ್ಟು ಜನ ಇದ್ದಾರೆ, ಚಕ್ರವರ್ತಿ ಸೂಲಿಬೆಲೆ ಯೂಟ್ಯೂಬಲ್ಲಿ ಏನೇನೋ ಹಾಕಿ ಇದು ಮಾಡ್ತಾ ಇರ್ತಾರೆ. ಅವರು ಏನು ಮಾಡ್ತಾರೆ? ದೇ ಹ್ಯಾವ್ ಇಸ್ ಓನ್ ಫಾಲೋವರ್ಸ್. ಹಂಗಂತ ರಿಜೆಕ್ಟ್ ಮಾಡೋರು ಇರ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಇಸ್ ಓನ್ ಫಾಲೋವರ್ಸ್ ಇರ್ತಾರೆ. ಲೈಕ್ ದಟ್ ದೇ ವಿಲ್ ಅಟ್ರಾಕ್ಟ್ ಬೈ ದೇರ್ ಸ್ಪೀಚ್, ದೇರ್ ಆ್ಯಕ್ಷನ್, ದೇರ್ ಬಿಹೇವಿಯರ್. ಆ್ಯಕ್ಷನ್ ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಯಾರು? ಮಲಾಲಾ ಯೂಸಫ್ ಜಾಯ್. ಯಾರು ಗೊತ್ತಾ ಮಲಾಲಾ ಯೂಸಫ್ ಜಾಯ್? ಪಾಕಿಸ್ತಾನ್ ಸಿಟಿಜನ್ ಸರ್. ನೋಬೆಲ್ ಅವಾರ್ಡ್ ಪಡ್ಕೊಂಡಾರ ಪಾಕಿಸ್ತಾನ. ಹೌದು, ಶಿ ಹ್ಯಾಸ್ ಗಾಟ್ ಎ ನೋಬೆಲ್ ಪೀಸ್ ಅವಾರ್ಡ್. She is from Pakistan.
she survived from the bullet shot, that is terrorist ಇಂದ ಅಟ್ಯಾಕ್ ಆಯ್ತು ಆಕೆಗೆ ಅಟ್ಯಾಕ್ ಆದಾಗ ಆಲ್ಮೋಸ್ಟ್ ಶಿ ಇಸ್ ಡೆಡ್, almost, but fortunately by God's grace she has survived, and she is working towards child education. ಅವಳು ಏನು ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಚೈಲ್ಡ್ ಎಜುಕೇಷನ್ಗಾಗಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಶಿ ಈಸ್ ಅಟ್ ದ ಏಜ್ ಆಫ್ ನಾವು ಮೇ ಬಿ ಅವರ್ ಏಜ್ ಇಸ್ 20, ಅವಳಿಗೆ ಗುಂಡೇಟ್ ಬಿದ್ದಾಗ ಅರೌಂಡ್ 14 or 13 years. ಸೊ ಅಟ್ ದಟ್ ಟೈಮ್ ಶಿ ಈಸ್ ವರ್ಕಿಂಗ್ ಫಾರ್ ಚೈಲ್ಡ್ ಎಜುಕೇಷನ್. ಆ್ಯಕ್ಷನ್ ಅಂದ್ರೇನು? ದಿಸ್ ಈಸ್ ಆ್ಯಕ್ಷನ್. ಆ್ಯಕ್ಷನ್ ಅಂದರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು. ಈ ಆ್ಯಕ್ಷನ್ ಮೇಲೆ ನಾವು ಅವ್ರ ಮೇಲೆ ಏನು ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅವ್ರನ್ನ. ಐ ಡೋಂಟ್ ನೋ ಮಲಾಲಾ ಯೂಸಫ್ಜಾಯ್, ಬಟ್ ಸ್ಟಿಲ್ ಐ ಸಪೋರ್ಟ್ ಹರ್. ಯಾಕೆ ಸಪೋರ್ಟ್ ಮಾಡ್ತೀನಿ? ಅವಳು ಒಳ್ಳೆ ಕೆಲಸ ಹಂಗಿದೆ, ಅವಳ ಬಿಹೇವಿಯರ್ ಹಂಗಿದೆ. ಆ ಉದ್ದೇಶದಿಂದ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸಪೋರ್ಟ್. ದೋಸ್ ಟೈಪ್ ಆಫ್ ಲೀಡರ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಲೇಬರ್ ಲೀಡರ್ಸ್. ಸೊ ಅಡ್ಮಿನಿಸ್ಟ್ರೇಟಿವ್ ಲೀಡರ್ಸ್, this is totally different, just like IAS officers and our principals. By their experience and association ability, they are going to sit in the top place. They are going to frame the laws. ಏನು ಮಾಡ್ತಾರೆ ಅವರು? ಲಾಸ್ನ ಫ್ರೇಮ್ ಮಾಡ್ತಾರೆ, ಫಾರ್ಮುಲೇಷನ್ ಆಫ್ ಪಾಲಿಸೀಸ್ ಮಾಡ್ತಾರೆ, ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ, ಇಂಡಸ್ಟ್ರಿನ ಹೆಂಗೆ ರನ್ ಮಾಡಬೇಕು ಅಂತ. ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ಅಡ್ಮಿನಿಸ್ಟ್ರೇಟಿವ್ ಲೀಡರ್ಸ್. ಇನ್ನು ಅಡ್ಮಿನಿಸ್ಟ್ರೇಟಿವ್ ಲೀಡರ್ಸು ಎಲ್ಲಿ ಬರುತ್ತೆ ಅಂದರೆ, ಇನ್ನು ಇಂಡಸ್ಟ್ರಿಗೆ ಬಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್. ಇವರೆಲ್ಲ ಏನು ಮಾಡ್ತಾ ಇರ್ತಾರೆ? ಈ ಕೆಲಸ ಮಾಡ್ತಾ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾ ಇರ್ತಾರೆ. ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಲೀಡರ್ಸ್. ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀಡರ್ಸ್. ವಿ ಆರ್ bifurcated based upon their activity, based upon their behavior, based upon action, speech, experience, like that we have classified. But to become a leader, ಒಬ್ಬ ಲೀಡರ್ ಆಗಬೇಕಂದ್ರೆ ಸಮ್ ಆಫ್ ದ ಕ್ವಾಲಿಟೀಸ್ ಶುಡ್ ಹ್ಯಾವ್. ಎಲ್ಲರೂ ಲೀಡರ್ ಅಂತ ಅನ್ನಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಹಿ ಹ್ಯಾಸ್ ಹಿಸ್ ಓನ್ ಲೀಡರ್ಶಿಪ್ ಇನ್ ಹಿಸ್ ಓನ್ ಫೀಲ್ಡ್. ಕೆಲವೊಂದು ಫೀಲ್ಡಲ್ಲಿ ಅವ್ನು ಲೀಡರ್ಶಿಪ್ ಇರ್ತಾನೆ. ನಾವು ಜನರಲಿ ಏನು ಅಂದ್ಕೊತೀವಿ, ಲೀಡರ್ಸ್ ಅಂದರೆ ಪೊಲಿಟಿಕಲ್ ಮೆಂಬರ್ಸ್ ಅಂತಲೇ ಅಂದ್ಕೊಂಡ್ಬಿಡ್ತೀವಿ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಲೀಡರ್ಸ್ ಎಕ್ಸಿಸ್ಟ್ ಎವ್ರಿವೇರ್. ನೀನು ಒಂದು 10 ಜನನ ನೀನು ನಿನ್ನ ಜೊತೆ ಸಾಧಿಸ್ಕೊಂಡು ಹೋಗ್ತಾ ಇದೆಯಾ ಅಂದರೆ ಡೆಫಿನೆಟ್ಲಿ ಯು ಆರ್ ಎ ಲೀಡರ್. ನಿಮ್ಮ ಮನೆಯಲ್ಲಿ ಒಂದು 10 ಜನ ಇರ್ತಾರೆ, ತಂದೆ ತಾಯಿ ಅಕ್ಕ ತಮ್ಮ ತಂಗಿ ಎಲ್ಲರೂ ಇರ್ತಾರೆ. ಭಾಳಷ್ಟು ಜನ ಕಾಂಪ್ಲಿಕೇಶನ್ಸ್ ಇರ್ತವೆ, ಭಾಳಷ್ಟು ಪ್ರಾಬ್ಲಮ್ ಇರ್ತವೆ ಫ್ಯಾಮಿಲಿನಲ್ಲಿ. ಅವ್ರನ್ನೆಲ್ಲರನ್ನೂ ಸರಿದೂಗಿಸ್ಕೊಂಡು ನೀವು ಹೋಗ್ತಾ ಇದ್ದೀರಾ ಅಂದರೆ ಎಸ್, ಡೆಫಿನೆಟ್ಲಿ ಯು ಆರ್ ಎ ಲೀಡರ್. ಅದನ್ನು ಬಿಟ್ಬಿಟ್ಟು ಹೋಗ್ತಾ ಇರ್ತೀರ, ಆ ಪ್ರಾಬ್ಲಮಿಂದ ಫೇಸ್ ಮಾಡೋಕ್ಕಾಗ್ತಾ ಇರಲ್ಲ ನಿಮ್ಮ ಕೈಲಿ. ನಮ್ಮ ಸಹವಾಸನೆ ಬೇಡಪ್ಪ, ಐ ವಿಲ್ ಕಮ್ ಔಟ್ ಫ್ರಮ್ ಮೈ ಫ್ಯಾಮಿಲಿ. ಆ ಫ್ಯಾಮಿಲಿಯಿಂದ ಹೊರಗಡೆ ಬಂದು ನಾನೇ ಸಪ್ರೇಟಾಗಿರ್ತೀನಿ ಅಂತ ಹೋಗ್ತೀರಾ. ಅಟ್ ದಟ್ ಟೈಮ್ ಏನು ಮಾಡ್ತೀರಾ, ನಾನು ಸಮಸ್ಯೆಯಿಂದ ನೀವು ಪಾರಾಗಕ್ಕೆ ನೋಡ್ತಾ ಇದ್ದೀರಾ, ಸಮಸ್ಯೆನ ಪರಿಹಾರ ಮಾಡೋಕ್ಕೆ ನೋಡ್ತಾ ಇಲ್ಲ, ಸಮಸ್ಯೆಯಿಂದ ಪಾರಾಗಕ್ಕೆ ನೋಡ್ತಾ ಇದ್ದೀರಾ. ದೆನ್ ಯು ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಎ ಲೀಡರ್. ಲೀಡರ್ಸ್ ಆಲ್ವೇಸ್ ಗಿವ್ ಎ ಸೊಲ್ಯೂಷನ್. ದೇ ವೋಂಟ್ ರನ್ ಫ್ರಮ್ ದ ಪ್ರಾಬ್ಲಮ್. ಅವ್ರ ಪ್ರಾಬ್ಲಮಿಂದ ಯಾವತ್ತೂ ಓಡೋಗಲ್ಲ. ಲೀಡರ್ಸ್ ಸ್ಟ್ಯಾಂಡ್ ವಿತ್ ದ ಪ್ರಾಬ್ಲಮ್. ದೇ ವಿಲ್ become a solution for the problem. So like that, what are the qualities should we have for becoming a leader? ಒಂದು ಲೀಡರ್ ಆಗಬೇಕಂದ್ರೆ ಏನು ಕ್ವಾಲಿಟೀಸ್ ಇರಬೇಕು? ಸೊ ಎ ಗುಡ್ ಲೀಡರ್ ಅಂತ ತೊಗೊಂಡ್ರೆ, a good leader should have the following qualities. ಏನೇನಿರಬೇಕು ಅವನಿಗೆ ಕ್ವಾಲಿಟೀಸು? ಸೊ he should have ಇಂಟೆಲಿಜೆನ್ಸ್ ಆ್ಯಂಡ್ ಟೆಕ್ನಿಕಲ್ ಸ್ಕಿಲ್ಸ್ ಇರಬೇಕು. ಅವನಿಗೆ ಏನಿರಬೇಕು? ಯು ಶುಡ್ ಹ್ಯಾವ್ ಇಂಟೆಲಿಜೆನ್ಸ್ ಆ್ಯಂಡ್ ಟೆಕ್ನಿಕಲ್ ಸ್ಕಿಲ್ಸ್. ಸೊ ಇಂಟೆಲಿಜೆನ್ಸ್ ಅಂದರೆ ಗೊತ್ತು, ಸೊ ಟೆಕ್ನಿಕಲ್ ಸ್ಕಿಲ್ಸ್ ಅಂದರೆ ಗೊತ್ತು. ಒಬ್ಬನ ಹತ್ರದಿಂದ ಕೆಲಸ ಮಾಡಿಸ್ಕೋಬೇಕಂದ್ರೆ ಯು ಶುಡ್ ಹ್ಯಾವ್ ಸಮ್ ನಾಲೆಡ್ಜ್. ಒಬ್ಬ ಮೇಸ್ತ್ರಿ ಇರ್ತಾನೆ, ಲೀಡರ್ ಅಂತ ಹೇಳ್ತೀನಿ ಕೇಳಕ್ಕೆ ನೀವು, ಅದನ್ನು ಹೇಳ್ತೀನಿ. ಲೀಡರ್ ಅಂತಂದರೆ ದೊಡ್ಡ ಲೀಡರ್ಸ್ನೇ ಯೋಚನೆ ಮಾಡ್ತೀವಿ. ಮಹಾತ್ಮ ಗಾಂಧೀಜಿ ಇದನ್ನು ಯೋಚನೆ ಮಾಡ್ತೀವಿ, ಜವಾಹರ್ಲಾಲ್ ನೆಹರು ಇವ್ರನ್ನ ಯೋಚನೆ ಮಾಡ್ತೀವಿ, ಅಣ್ಣಾ ಹಜಾರೆ ಯೋಚನೆ ಮಾಡ್ತೀವಿ, ಯಡಿಯೂರಪ್ಪ ಯೋಚನೆ ಮಾಡ್ತೀವಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಯೋಚನೆ ಮಾಡ್ತೀವಿ. ದೇ ಆರ್ ಬಿಗ್ ಲೀಡರ್ಸ್. ಬಿಗ್ ಲೀಡರ್ಸ್ ಅಂತ ಹೇಳ್ತೀವಿ. ಹೆಂಗೆ ಕಾಣ್ತೀವಿ? ಲೀಡರ್ಸ್ ಡಿಪೆಂಡ್ಸ್ ಅಪಾನ್ ಹಿಸ್ ಫಾಲೋವರ್ಸ್ ಅಷ್ಟೇ. ಲೀಡರ್ಸ್ ಡಿಪೆಂಡ್ಸ್ ಅಪಾನ್ ಹಿಸ್ ಫಾಲೋವರ್ಸ್. ಪ್ರೈಮ್ ಮಿನಿಸ್ಟ್ರಿಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಸೊ ಈಸ್ ಎ ಬಿಗ್ ಲೀಡರ್.
If a follower is minimum, he is a small leader ಅಷ್ಟೇ. there is nothing difference like that. ಸೊ ಒಂದು ಮೇಸ್ತ್ರಿ ಇರ್ತಾನೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿರುತ್ತೆ. ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವನು 10 ಜನನ ಕೆಲಸಗಾರನ್ನ ಕರ್ಕೊಂಡ್ಬರ್ತಾ ಇರ್ತಾನೆ. ಹಿಸ್ ವರ್ಕ್ ಇಸ್ ವಾಟ್? ಬ್ರಿಂಗಿಂಗ್ ದ ಮ್ಯಾನ್ ಪವರ್ ಅಷ್ಟೇ. ಅವ್ನು ಕೆಲಸ ಮಾಡಿಸ್ತಾ ಇರಲ್ಲ, ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ, ಗೋಡೆ ಕಟ್ಟಕ್ಕೆ ಬರಲ್ಲ ಅವನಿಗೆ. ಬಟ್ ಅವನೇನು ಮಾಡ್ತಾ ಇರ್ತಾನೆ? ಕೆಲಸಗಾರನ ಕರ್ಕೊಂಬಂದು ಆ ಜಾಗಕ್ಕೆ ಬಿಡ್ತಾ ಇರ್ತಾನೆ. ಹೆಂಗೆ ಕರ್ಕೊಂಡ್ಬಿಡ್ತಾ ಇರ್ತಾನೆ? ಬೇಸ್ಡ್ ಅಪಾನ್ ಹಿಸ್ ಸ್ಕಿಲ್ಸ್. ಅವನಿಗೆ ಗೊತ್ತಿರುತ್ತೆ ಅವ್ರನ್ನ ಹೆಂಗೆ ಅಟ್ರಾಕ್ಟ್ ಮಾಡಬೇಕು ಅಂತ ಗೊತ್ತಿರುತ್ತೆ, ಅವ್ರಿಗೇನು ಸಂಬಳ ಕೊಡಬೇಕು ಅಂತ ಗೊತ್ತಿರುತ್ತೆ, ಮೋಟಿವೇಶನ್ ಹೆಂಗೆ ಮಾಡಬೇಕು ಅಂತ ಗೊತ್ತಿರುತ್ತೆ, ಈ ಕೆಲಸಕ್ಕೆ ಬಂದರೆ ಏನು ಅಡ್ವಾಂಟೇಜಸ್ ಇದೆ ಅಂತ ಅವನಿಗೆ ತಿಳಿಸಿ ಹೇಳ್ತಾನೆ ಅವನು. ಬೇಸ್ಡ್ ಅಪಾನ್ ಆಲ್ ದೀಸ್ ಥಿಂಗ್ಸ್ ಈಸ್ ಹ್ಯೂಮನ್ ರೀಡಿಂಗ್ ಸ್ಕಿಲ್ಸ್. ಸೈಕಾಲಜಿಕಲಿ ಓದಿರ್ತಾನೆ ಅವನು. ಅವರು ಯಾರ ಥರ ಹೇಳಿದರೆ ಅವ್ರು ಕನ್ವಿನ್ಸ್ ಆಗ್ತಾರೆ. ಹಂಗೆ ಹೇಳಬೇಕಂದ್ರೆ ಸಮಥಿಂಗ್ ಟೆಕ್ನಿಕಲ್ ನಾಲೆಡ್ಜ್ ಅವನಿಗೆ ಗೊತ್ತಿರಬೇಕು. ಅದರ್ವೈಸ್ ಇಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್ ಫಾರ್ ಹಿಮ್ ಟು ಗೆಟ್ ದ ವರ್ಕ್ ಡನ್. ಇಲ್ಲ ಅಂದರೆ ಗೊತ್ತಾಗೋದೇ ಇಲ್ಲ. ಇಂಟೆಲಿಜೆನ್ಸ್ ಇಲ್ಲ, ಟೆಕ್ನಿಕಲ್ ಸ್ಕಿಲ್ಸ್ ಇಲ್ಲ ಅಂದರೆ ಅವ್ನು ಯಾವ ಕೆಲಸ ಮಾಡಿಸ್ತಾ ಇದ್ದಾನೆ ಅಂದರೆ ಗೊತ್ತಾಗಲ್ಲ. ಒಬ್ಬ ಮೇಸ್ತ್ರಿ ಕರ್ಕೊಂಬರ್ತಾ ಇರ್ತಾನೆ ಹೋಗಿ ಬಿಲ್ಡಿಂಗ್ ಕಟ್ಟಬೇಕಂತ, ಯಾರನ್ನೋ ಕರ್ಕೊಂಬಂದ್ರಾಗತ್ತಾ? ಬಿಲ್ಡಿಂಗ್ ಕಟ್ಟೋ ಅಂತನ್ನೇ ಕರ್ಕೊಂಬರ್ಬೇಕು, ಗಾರೆ ಕೆಲಸ ಮಾಡೋ ಅಂತನ್ನೇ ಕರ್ಕೊಂಬರ್ಬೇಕು. ಹಂಗೆ ಕರ್ಕೊಂಬರ್ಬೇಕಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್ ಅವನಿಗೆ ಗೊತ್ತಿರಬೇಕು ಫಸ್ಟು. ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಗೆಟ್ ದ ವರ್ಕ್ ಡನ್. ನೆಕ್ಸ್ಟ್, ಎ ಗುಡ್ ಲೀಡರ್ ಶುಡ್ ಬಿ ಹ್ಯಾನ್ ಇನಿಷಿಯೇಟಿವ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಹೋಗ್ರಿ, ಗುಡ್ ಲೀಡರ್ಗೆ ಏನಪ್ಪ ಇರಬೇಕಂದ್ರೆ ಇನಿಷಿಯೇಟಿವ್ ಇರಬೇಕು. ಸೊ ದೇರ್ ಆರ್ 10 ಪೀಪಲ್ಸ್ ಇರ್ತಾರೆ ಅಂತ ಇಟ್ಕೊಳ್ರಿ. ಎಷ್ಟು ಜನ? 10 ಜನ ಇರ್ತಾರೆ. 10 ಜನ ಇದ್ದಾಗ ಇವ್ರು ನಡ್ರಪ್ಪ, ಇವತ್ತು ಹೋಗ್ಬಿಟ್ಟು DC ಆಫೀಸ್ ಮುಂದೆ ಸ್ಟ್ರೈಕ್ ಮಾಡೋಣ ನಡ್ರಿ ಅಂತ ಕೇಳ್ತಾರೆ. ನಿಮ್ಮ ಕಾಲೇಜಲ್ಲೇ ತೊಗೊಳ್ರಿ, ಬೇಕಾರೆ ನಿಮ್ದು ಏನಾದ್ರು ಒಂದು ಸ್ಕಾಲರ್ಶಿಪ್ ಬಂದಿರಲ್ಲ ಅಂತ ಇಟ್ಕೊಳ್ರಿ. ಸ್ಕಾಲರ್ಶಿಪ್ ಬಂದಿರಲ್ಲ, ಈ ವರ್ಷ ರಿಲೀಸ್ ಮಾಡಿರಲ್ಲ ಗೌರ್ಮೆಂಟ್ ಅಂತ ಹೇಳಿದ ಅಂದ ತಕ್ಷಣ ನೀವೇನು ಮಾಡಬೇಕು? ಯು ಶುಡ್ ಆಸ್ಕ್ ದ ಪ್ರಿನ್ಸಿಪಾಲ್. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಟೋಟಲ್ ನಿಮ್ಮ 50 ಜನ ಇರ್ತಾರೆ, 50 ಜನ ಹುಡುಗರಿಗೂ ನಿಮಗೆ ಗೊತ್ತಿರುತ್ತೆ ಸ್ಕಾಲರ್ಶಿಪ್ ಬಂದಿರಲ್ಲ ಅಂತ. ಪ್ರಿನ್ಸಿಪಾಲ್ನ ಹೋಗಿ ಕೇಳಬೇಕು. ಯಾರೂ ಹೋಗಿ ಕೇಳಲ್ಲ. ಎ ಲೀಡರ್ ಅದರೊಳಗಡೆ 50 ಜನಕ್ಕೂ ಒಬ್ಬ ಲೀಡರ್ ಆಗ್ತಾನೆ. ಆಗ್ಬಿಟ್ಟು ಅವನು ಇನಿಷಿಯೇಷನ್ ತೊಗೊತಾನೆ. ಅವನು ಫಸ್ಟ್ ಮುಂದಾಳಕ್ಕೆ ವಹಿಸ್ಕೊಂಡು ನಾನು ಕೇಳ್ತೀನಿ ಬರ್ರಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ದಟ್ ಈಸ್ ಕಾಲ್ಡ್ ಆ್ಯಸ್ ವಾಟ್? ಇನಿಷಿಯೇಟಿವ್. 50 ಜನಕ್ಕೆ 50 ಜನನೂ ಯಾರೂ ಹೋಗಲ್ಲ. ಬಿಕಾಸ್ ಎಲ್ಲರ ಹತ್ರನೂ ಲೀಡರ್ಶಿಪ್ ಕ್ವಾಲಿಟೀಸ್ ಬರಲ್ಲ. ಅದು ಬೆಳೆಸ್ಕೋಬೇಕು. ಆ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಕೋಬೇಕಂದ್ರೆ ಇನಿಷಿಯೇಟಿವ್ನೆಸ್ ಬರಬೇಕು. ಎಸ್, ನಡ್ರಿ ಕೇಳೋಣ ಏನಾಗುತ್ತೆ, ಮುಂದಾಗೋದು ನೋಡೋಣ. ನೀವು ಮಾಡೋಕ್ಕೆ ಹೋದರೆ ತಾನೇ ಗೊತ್ತಾಗೋದು. ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಗೆಟ್ ನೋನ್. ನೆಕ್ಸ್ಟ್ ಈಸ್ ಡಿಸಿಸಿವ್ನೆಸ್. ವೆರಿ ಇಂಪಾರ್ಟೆಂಟ್ ಥಿಂಗ್. ಒಂದು ಯಾವ ಟೈಮಲ್ಲಿ ಡಿಸಿಷನ್ ಹೆಂಗೆ ತೊಗೋಬೇಕು, ದಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಥಿಂಗ್. ಡಿಸಿಷನ್ ತೊಗೊಳೋದು ಇಂಪಾರ್ಟೆಂಟ್ ಥಿಂಗ್ ಇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಎ ಗುಡ್ ಲೀಡರ್. ಸೊ ಪರ್ಸ್ಯೂನೇಸಿನೆಸ್ ಅಂದರೆ ದಟ್ ಇಸ್ ನಥಿಂಗ್ ಬಟ್ ವಾಟ್? ಸ್ಪೀಚ್. ಹೌ ಯು ಆರ್ ಗೋಯಿಂಗ್ ಟು ಮೇಕ್ ದ ಸ್ಪೀಚ್. ಕಮ್ಯುನಿಕೇಷನ್ ಹೆಂಗಿದೆ? ಕೆಲವ್ರು ಮಾತಾಡ್ತಾ ಇರ್ತಾರೆ, ನೀವು ಒಬ್ಸರ್ವ್ ಮಾಡ್ಬೋದು, ವಲ್ಗರ್ ಭಾಷೆ ಮಾತಾಡ್ತಾ ಇರ್ತಾರೆ. ಸ್ಟಿಲ್ ದೇ ಆರ್ ಗೋಯಿಂಗ್ ಟು ಅಕ್ಸೆಪ್ಟ್. ಅವ್ರನ್ನ ಅಕ್ಸೆಪ್ಟ್ ಆಗ್ತಾರೆ ಲೀಡರ್ಸ್ ಅಂತ. ಕೆಲವರು ಸಾಫಿಸ್ಟಿಕೇಟೆಡ್, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವ್ರನ್ನ ಅಕ್ಸೆಪ್ಟೇ ಆಗಲ್ಲ. ದಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಥಿಂಗ್. ಯಾವ ಥರ ಮಾತಾಡಿದರೆ ಅಟ್ರ್ಯಾಕ್ಟ್ ಆಗ್ತಾರೆ, ಏನು ಮಾತಾಡಬೇಕು ಅವ್ರಿಗೆ. ನಮ್ಮ ಎದುರುಗಡೆ ಇರುವಂಥ ಫಾಲೋವರ್ಸು ಯಾವ ಥರ? ಒಬ್ಬರು ನೀವು ನಿಮ್ಮ ಊರಿಗೆ ಹೋಗಿ ಮಾತಾಡಬೇಕಂತ ಇಟ್ಕೊಳ್ರಿ. ಇಮ್ಯಾಜಿನ್ ನಾನು ಆ್ಯಸ್ ಎ ಟೀಚರ್, ಇಫ್ ಐ ವಾಂಟ್ ಟು ಟೀಚ್ ಫಾರ್ ಅ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಹೋಗಿ ಪಾಠ ಮಾಡಬೇಕಂತ ಇಟ್ಕೊಳ್ರಿ. ನಾನು 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ಹೋಗಿ ಇದೇ ಥರ ಪಾಠ ಮಾಡಿದ್ರೆ ಯು ವೋಂಟ್ ಅಂಡರ್ಸ್ಟ್ಯಾಂಡ್. ಇಫ್ ಐ ಟೀಚ್ ಫಾರ್ ಎ 1st ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇದೇ ಥರ ಹೋಗಿ ಮಾತಾಡಿದ್ರೆ ಅರ್ಥ ಆಗಲ್ಲ ಅವನಿಗೆ. ಡಿಪ್ಲೊಮೋದವ್ರಿಗೆ ಯಾವ ಥರ ಹೇಳ್ತೀನಿ, 1st ಸ್ಟ್ಯಾಂಡರ್ಡ್ಗೆ 5th ಸ್ಟ್ಯಾಂಡರ್ಡ್ಗೆ ಹೇಳಿದ್ರೆ ಆ ಥರ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಅದೇ ಭಾಷೆಯಲ್ಲಿ ಹೋಗಿ ಹೇಳಬೇಕು, ಅದೇ ಲೆವೆಲ್ಗೆ ಇಳಿಬೇಕು ಅವ್ರಿಗೆ. ಇಲ್ಲಿಟ್ರೇಟ್ ಪೀಪಲ್ಸ್ಗೆ ಅದೇ ಲೆವೆಲ್ಗೆ ಇಳಿದವ್ರಿಗೆ ಹೇಳ್ಕೊಡ್ಬೇಕು, ಮನದಟ್ಟು ಮಾಡಬೇಕು. ದೆನ್ ಓನ್ಲಿ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಟ್ ಟೈಪ್ ಆಫ್ ಸ್ಕಿಲ್ ಶುಡ್ ಬಿ ಹ್ಯಾವ್. ರೆಸ್ಪಾನ್ಸಿಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ ಆಲ್ರೆಡಿ, ವಿ ಹ್ಯಾವ್ ಫಂಕ್ಷನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಹೇಳಿದ್ದೀನಿ. ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಸಬಾರ್ಡಿನೇಟ್, ಆಸ್ ಎ ಲೀಡರ್ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಎಬಿಲಿಟಿ ಟು ಇನ್ಸ್ಪೈರ್, ಒಬ್ಬರಿಗೆ ಮೋಟಿವೇಶನ್ ಮಾಡುವಂಥ ಸ್ಕಿಲ್ಸ್ ಇರಬೇಕು. ಸೋಷಿಯಲ್ ಕಾನ್ಷಿಯಸ್ನೆಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ಎ ಲೀಡರ್ ಸೋಷಿಯಲ್ ಕಾನ್ಷಿಯಸ್ನೆಸ್ ಇರಬೇಕು. ಒಂದು ಭ್ರಷ್ಟಾಚಾರ ನಡೀತಾ ಇರುತ್ತೆ, ಯಾವುದೋ ಒಂದು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಒಂದು ಭ್ರಷ್ಟಾಚಾರ ನಡೀತಾ ಇರುತ್ತೆ, ಅಥವಾ ಏನೋ ಒಂದು ಡೌರಿ ಕೇಸ್ ನಡೀತೆ, ನಿಮ್ಮ ಪಕ್ಕದ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ನಡೀತಾ ಇರುತ್ತೆ. ನಿಮಗೂ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಪಕ್ಕದ ಮನೆಯನ್ನು ಒದೆ ಕೊಡ್ತಾ ಇರ್ತಾನೆ ನಾನು ಹೆಣ್ತಿನ, ಡೈಲಿ ಹ್ಯಾರಾಸ್ಮೆಂಟ್ ನಡೀತಾ ಇರುತ್ತೆ. ಬಟ್ ಸ್ಟಿಲ್ ನೀವೇನು ಹೇಳ್ತೀರ ಗೊತ್ತಾ, ನಮಗೆ ಯಾಕೆ ಅದು ಸುದ್ದಿ? ಈ ಸೋಷಿಯಲ್ ಕನ್ಸರ್ನ್ ಇರೋದೇ ಇಲ್ಲ, ನಿಮಗೆ ಸೋಷಿಯಲ್ ಕಾನ್ಷಿಯಸ್ನೆಸ್ ಇರಲ್ಲ. ಆ್ಯಸ್ ಎ ಲೀಡರ್ ಸೋಷಿಯಲ್ ಕಾನ್ಷಿಯಸ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪಾಸಿಟಿವ್ ಆ್ಯಟಿಟ್ಯೂಡ್,
ಯಾವಾಗಲೂ ನಾವು ಹೆಂಗಿರ್ಬೇಕು, ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತಂದ್ರೆ ಕನ್ನಡದಲ್ಲಿ ಏನಂತಾರೆ, ಪಾಸಿಟಿವ್ ಅಂದರೆ ಒಂದು ಉತ್ತುಂಗಕ್ಕೆ ಏರೋ ಅಂಥದ್ದು ಗುಣ ಇರಬೇಕು ನಮ್ಮಲ್ಲಿ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ಎ ಗುಡ್ ಲೀಡರ್. ಈ ಶುಡ್ ಹ್ಯಾವ್ ಮೆಚುರಿಟಿ, ಓಪನ್ ಮೈಂಡ್ನೆಸ್. ನೋಡ್ಕೋಬೇಕು ಅವನಿಗೆ ಎಲ್ಲರಿಂದಲೂ 10 ಜನ ಒಬ್ಬ ಲೀಡರ್ ಇರ್ತಾನೆ ಅಂದರೆ 10 ಜನ ಅವನಿಗೆ ಸಬಾರ್ಡಿನೇಟ್ ಇರ್ತಾರೆ ಅಂದರೆ ಎಸ್ ಅವನು ಅವ್ರ 10 ಜನದಿಂದಲೂ ಕೇಳೋವಂಥ ಪೇಷನ್ಸ್ ಇರಬೇಕು, ಲಿಸನಿಂಗ್ ಸ್ಕಿಲ್ಸ್ ಇರಬೇಕು. ವೆರಿ ಇಂಪಾರ್ಟೆಂಟ್ ಥಿಂಗ್ ಆ್ಯಸ್ ಎ ಗುಡ್ ಲೀಡರ್ ಏನಿರಬೇಕಪ್ಪ ಅಂದರೆ ಲಿಸನಿಂಗ್ ಕೇಳಬೇಕು ಅವನು. ನಾವು ಹೇಳೋದನ್ನು ಅವ್ನು ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರು ಹೇಳೋದನ್ನ ಕೇಳಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಟಿಂಗ್ ಸ್ಕಿಲ್ಸ್, ಮಾತಾಡೋಂಥ ಶೈಲಿ ತುಂಬ ಇರಬೇಕು. ಎಂಥ್ಯೂಸಿಯಾಸಿಯಮ್, ಯಾವಾಗಲೂ ಏನಾಗಬೇಕು, ಅವನು ಖುಷಿಯಾಗಿ ಮೋಟಿವೇಶನ್ ಮಾಡಿಕೊಂಡು ಓಡಾಡೋವಂಥದ್ದು ಚೈತನ್ಯಶೀಲನಾಗಿರಬೇಕು. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಎಂಥ್ಯೂಸಿಯಾಸಿಯಮ್. ವಿಜಿಲೆಂಟ್, ವೆರಿ ಇಂಪಾರ್ಟೆಂಟ್. ವಿಜಿಲೆಂಟ್ ಅಂದರೆ ಅವೇರ್ನೆಸ್ ಇರಬೇಕು. ಎಲ್ಲಿ ತಪ್ಪಾಗ್ತಾ ಇದೆ ಅಲ್ಲಿ ಸ್ಟಾಪ್ ಮಾಡಬೇಕು. ತಪ್ಪು ದಾರಿಗೆ ಹೋಗೋದಲ್ಲ, ತಪ್ಪು ದಾರಿಗೆ ಹೇಳ್ಕೊಂಡು ಹೋಗೋಣ ಲೀಡರ್ ಅಂತ ಹೇಳಲ್ಲ. ಅಫೆಕ್ಷನ್ ಇರಬೇಕು. ಅವ್ನು ಕೈ ಕೆಳಗೆ ಕೆಲಸ ಮಾಡೋರಿಗೆ ಏನಿರಬೇಕು, ಅಫೆಕ್ಷನ್ ಅಂದರೆ ಪ್ರೀತಿ, ಬಾಂಧವ್ಯ, ಆ ಥರನ ಇಟ್ಕೊಂಡಿರಬೇಕು. ಫೇತ್ ಆ್ಯಂಡ್ ರೆಸ್ಪೆಕ್ಟ್ ಫ್ರಮ್ ಫಾಲೋವರ್ಸ್. ಅವ್ನ ಕೈ ಕೆಳಗೆ ಸಬಾರ್ಡಿನೇಟ್ಸ್ ಇರ್ತಾರಲ್ಲ, ಫಾಲೋವರ್ಸ್ ಇರ್ತಾರಲ್ಲ, ಅವನ ಮೇಲೆ ನಂಬಿಕೆ ಇಟ್ಟಿರಬೇಕು. ಲೀಡರ್ ಇರ್ತಾರೆ, ಅವ್ನ ಕೈ ಕೆಳಗೆ ಕೆಲಸ ಮಾಡಿರ್ತಾರೆ, ಬಂದು ಹೋದ್ಮೇಲೆ ಏನು ಅಂದ್ಕೊಂತೀವಿ, ಹೋದ, ಏನೋ ಕೆಲಸ ಇತ್ತು ಬಂದಿದ್ದ ಹೋದ, ಈ ಥರ ಅಲ್ಲ. ಫೇತ್ ಇರಬೇಕು, ಅವ್ರ ಮೇಲೆ ನಂಬಿಕೆ ಇರಬೇಕು. ನಾಲೆಡ್ಜ್ ಆಫ್ ಹ್ಯೂಮನ್ ರಿಲೇಷನ್ಶಿಪ್ಸ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಸ್ ಎ ಗುಡ್ ಲೀಡರ್ ಯು ಶುಡ್ ಹ್ಯಾವ್ ವೆರಿ ನಾಲೆಡ್ಜ್ ಆಫ್ ಹ್ಯೂಮನ್ ರಿಲೇಷನ್ಶಿಪ್. ನಾವು ಒಂದು ಮನೆಯೇ ನಡೆಸೋಕ್ಕಾಗಲ್ಲ, 10 ಜನ ಇರೋವಂಥದ್ದು ಒಂದು ಮನೆ ನಡೆಸಬೇಕಂದ್ರೆ ಇಟ್ ಇಸ್ ಎ ಡಿಫಿಕಲ್ಟ್ ಟಾಸ್ಕ್. ಬಟ್ ಅವರು 10,000 ಜನನ ಇಟ್ಕೊಂಡು ಒಬ್ಬ ಲೀಡರ್ ಆಗಿರ್ತಾರೆ ಅಂದರೆ ಹೌ ದೇ ಆರ್ ಗೋಯಿಂಗ್ ಟು ಮ್ಯಾನೇಜ್. ದೇ ಆರ್ ಗೋಯಿಂಗ್ ಟು ಟ್ರೀಟ್ ದ ಹೋಲ್ ಸೊಸೈಟಿ ಆ್ಯಸ್ ಎ ಫ್ಯಾಮಿಲಿ. ಆ ಫ್ಯಾಮಿಲಿ ಅಂತ ತಿಳ್ಕೊಂಡಿರ್ತಾರೆ ಅವರು, ಸೊಸೈಟಿನೇ ಫ್ಯಾಮಿಲಿ ಅಂತ ತಿಳ್ಕೊಂಡಿರ್ತಾರೆ. ಅವ್ರ ಮನೆ ಪ್ರಾಬ್ಲಮ್ ಅಷ್ಟೇ ಪ್ರಾಬ್ಲಮ್ ಅಂದ್ಕೊಳಲ್ಲ, ಸೊಸೈಟಿ ಪ್ರಾಬ್ಲಮ್ ಅಂತ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆ್ಯಸ್ ಎಸ್ ದಿಸ್ ಇಸ್ ಮೈ ಪ್ರಾಬ್ಲಮ್. ಕ್ರಿಯೇಟಿವ್ ಥಿಂಕಿಂಗ್, ಏನಾದ್ರು ಒಂದು ಕೆಲಸ ಮಾಡಿಸ್ಕೋಬೇಕಂದ್ರೆ ಏನು ಬೇಕು ನಮಗೆ, ಥಿಂಕಿಂಗ್ ಇರಬೇಕು, ಕ್ರಿಯೇಟಿವ್ ಥಿಂಕಿಂಗ್ ಇರಬೇಕು. ಅಡ್ಜಸ್ಟಬಲ್ ಟು ಚೇಂಜಿಂಗ್ ಕಂಡೀಷನ್ಸ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್. ಒಂದು ಬದಲಾವಣೆ ಆಗ್ತಾಯಿದೆ ಅಂದರೆ ಅದಕ್ಕೆ ಹೊಂದ್ಕೊಂಡಂಗಿರಬೇಕು ಆ್ಯಸ್ ಎ ಲೀಡರ್. ದೀಸ್ ಆರ್ ಆಲ್ ದ ಗುಡ್ ಕ್ವಾಲಿಟೀಸ್ ಆಫ್ ಎ ಲೀಡರ್ಶಿಪ್. ಒಬ್ಬ ಲೀಡರ್ ಆಗಬೇಕಂದ್ರೆ ಇಷ್ಟೆಲ್ಲ ಕ್ವಾಲಿಟೀಸ್ ಇರಬೇಕು. ಇಷ್ಟೆಲ್ಲ ಕ್ವಾಲಿಟೀಸ್ ಇದ್ರೆ ಈಸ್ ಎ ಗ್ರೇಟ್ ಲೀಡರ್. ಇಷ್ಟೆಲ್ಲ ಕ್ವಾಲಿಟಿ ಇದೆ ಅಂದರೆ ಅವನಿಗೆ ಗ್ರೇಟ್ ಲೀಡರ್ ಅಂತ ಕರಿತೀವಿ. ಸೊ ಆ ಮಿನಿಮಮ್ ಆಫ್ ಔಟ್ ಆಫ್ ಒಂದು 18-20 ಕ್ವಾಲಿಟೀಸ್ ಇದ್ದಾವೆ. ಅಟ್ಲೀಸ್ಟ್ ಎ ಮಿನಿಮಮ್ ಆಫ್ 10 ಕ್ವಾಲಿಟೀಸ್ ಇದ್ರೂ ಹಿ ಕ್ಯಾನ್ ಹ್ಯಾಸ್ ಇಸ್ ಓನ್ ಫಾಲೋವರ್ಸ್. ಅವನಿಗೆ ಅವನದೇ ಆದ ಫಾಲೋವರ್ಸ್ ಆಗ್ತಾರೆ. ನೀವು ಯೂಟ್ಯೂಬಲ್ಲಿ ನೋಡಿರಿ, ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಫಾಲೋವರ್ಸ್ ಇರ್ತಾರೆ ಅವ್ರಿಗೆ. ವಾಟ್ ಟೈಪ್ ಆಫ್ ಲೀಡರ್ಸ್ ದೇ ಆರ್ ಗೋಯಿಂಗ್ ಟು ಕಾಲ್ಡ್? ಯಾವ ಥರ ಲೀಡರ್ ಅಂತ ಕರಿತೀವಿ ನಾವು ಅವ್ರನ್ನ? ಎನಿಬಡಿ ಕ್ಯಾನ್ ಆನ್ಸರ್? Creative things. No, I am asking, there are different types of leaders ಇದ್ದಾರೆ. ಆಟೋಕ್ರಾಟಿಕ್, ಪರ್ಸ್ಯೂಸಿವ್, ಲೇಬರ್ ಲೀಡರ್ಸ್, ಹಿಂಗೆಲ್ಲ ಇದ್ದಾರೆ. ಈಗ ಯೂಟ್ಯೂಬಲ್ಲಿ ಅವರು ಏನೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ, ಅಪ್ಲೋಡ್ ಮಾಡಿ ಮೋಟಿವೇಶನ್ ಸರ್. ಲೀಡರ್ಸ್, ಟೈಪ್ಸ್ ಆಫ್ ಲೀಡರ್ಸಲ್ಲಿ ಯಾವ್ಯಾವ ಲೀಡರ್ ಅಂತ ಕರೀತಾರೆ? ವಿಚ್ ಟೈಪ್ ಆಫ್ ಲೀಡರ್? ಅಲ್ಲಿ ಏನಿರುತ್ತೆ ಅವನೇನು ತೋರಿಸ್ತಾ ಇರ್ತಾನೆ ಅಲ್ಲಿ ವಿಡಿಯೋದಲ್ಲಿ, ಈಸ್ ಎಕ್ಸ್ಪ್ರೆಸಿಂಗ್ ಈಸ್ ನಾಲೆಡ್ಜ್. ಹೌದು ತಾನೆ? ಅವನು ನಾಲೆಡ್ಜ್ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾನೆ, ಅಥವಾ ಯಾವುದೋ ಒಂದು ಸ್ಪೀಚ್ ಕೊಡ್ತಾ ಇರ್ತಾನೆ ಅವನು, ಆಗಿರ್ತಾನೆ. ಹೌದಲ್ವಾ? ನೋಡ್ರಿ, ಈಗ ಕಮ್ ಓವರ್ ಹಿಯರ್. Persuasively influence their followers due to his personal content to join in getting things done. He is give directional personally. ಫಂಕ್ಷನಲ್ ಲೀಡರ್ಸ್ ಏನು ಮಾಡ್ತಾರೆ, ಎಕ್ಸ್ಪರ್ಟ್ ನಾಲೆಡ್ಜ್ ಇರ್ತಾರೆ ಆ್ಯಂಡ್ ವಿನ್ ದ ಕಾನ್ಫಿಡೆನ್ಸ್ ಆಫ್ ದೇರ್ ಫಾಲೋವರ್ಸ್. ಅಲ್ಲೇನು ತೋರಿಸ್ತಾ ಇರ್ತಾರೆ, ಯಾವುದೋ ಒಂದು ವೀಡಿಯೋದಲ್ಲಿ IIT ಪ್ರೊಫೆಸರ್ ಒಂದು ಏನೋ ಹೇಳಿಕೆ ಕೊಡ್ತಾ ಇರ್ತಾನೆ, ಒಂದು ಪಾಠ ಮಾಡ್ತಾ ಇರ್ತಾನೆ, ಅದನ್ನು ನಾವು ನೋಡ್ತಾ ಇರ್ತೀವಿ, ನೋಡ್ಬಿಟ್ಟು ನಾವು ಸಬ್ಸ್ಕ್ರೈಬ್ ಆಗಿರ್ತೀವಿ. ಸೊ ಏನಿರುತ್ತೆ, ಅವನಿಗೆ ನಾಲೆಡ್ಜ್ ಇರುತ್ತಲ್ಲಿ, ನಾವೇನು ಮಾಡ್ತೀವಿ, ಸಬ್ಸ್ಕ್ರೈಬ್ ಆಗಿರ್ತೀವಿ. ಸೊ ಈಸ್ ಬಿಕಮ್ ಎ ಫಂಕ್ಷನಲ್ ಲೀಡರ್ಸ್. ಅಥವಾ ಅವನೇನು ಮಾಡಿರ್ತಾನೆ, ಒಂದು ಭಾಷಣ ಮಾಡ್ತಾ ಇರ್ತಾನೆ, ಅವ್ನ ಭಾಷಣಕ್ಕೆ ಏನು ಮಾಡಿರ್ತೀವಿ ನಾವು, ಒಪ್ಕೊಂಬಿಟ್ಟಿರ್ತೀವಿ. ಕ್ವಾಲಿಟೀಸ್ ಆಫ್ ಸ್ಪೀಚ್ ಚೆನ್ನಾಗಿರುತ್ತೆ, ಒಂದು ಬಿಹೇವಿಯರ್ ಚೆನ್ನಾಗಿರುತ್ತೆ, ಆ್ಯಕ್ಷನ್ ಚೆನ್ನಾಗಿರುತ್ತೆ, ಆ ವಿಡಿಯೋದಲ್ಲಿ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡ್ತೀವಿ. ಅವನು ಎಂಥ ಲೀಡರ್? ಈಸ್ ಎ ಲೇಬರ್ ಲೀಡರ್. ಆಮೇಲೆ ಅವ್ನು ಏನು ಮಾಡ್ಕೊತಾನೆ, ನಮ್ಮನ್ನೆಲ್ಲ ಸಬ್ಸ್ಕ್ರೈಬ್ ಆಗಿರೋನ್ನೆಲ್ಲ ಏನು ಮಾಡ್ತಾನೆ, ಕೂಡಿಸ್ಕೊಂಬಿಟ್ಟು ಎಲ್ಲರೂ ಒಂದು ಹತ್ರ ಕರೆದ್ಬಿಟ್ಟು, ಎಸ್ ನಾವೊಂದು ಯೂನಿಯನ್ ಮಾಡ್ಕೊಳ್ಳೋಣ, ನಾವೊಂದು ಸಂಘ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ.
ಯಾಕೆಂದ್ರೆ ಆಲ್ರೆಡಿ ಅವನು ಇಂಪ್ರೆಸ್ ಮಾಡಿಬಿಟ್ಟಿರ್ತಾನೆ ನಮ್ಮನ್ನು. ದೋಸ್ ಟೈಪ್ ಆಫ್ ಲೀಡರ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಲೇಬರ್ ಲೀಡರ್ಸ್. ಅಗ್ರಿ ಆಗ್ತಾರೋ ಇಲ್ಲೋ ಅದಕ್ಕೆ? Yes, sir. ಎಸ್, ಲೈಕ್ ದಟ್. ಒಂದು ಯಾವ್ದಾದ್ರು ಬಂದ ತಕ್ಷಣ ಯು ಶುಡ್ ಲಿಂಕ್ ಸಮಥಿಂಗ್ ಟು ಎನ್ ಎಕ್ಸಾಂಪಲ್, ದೆನ್ ಓನ್ಲಿ ಯು ವಿಲ್ ಗೆಟ್ ಕ್ಲಾರಿಫೈಡ್. ಸೊ ನೀವು ನೆನಪಿಟ್ಕೊಳಕ್ಕೆ ಹೋಗೋದಲ್ಲ. ಯಾವ್ಯಾವ ಥರ ಟೈಪ್ಸ್ ಆಫ್ ಲೀಡರ್ಸ್ ಅಂತ ಕೇಳಿದಾಗ ಎಲ್ಲವನ್ನು ನೆನ್ಪಿಟ್ಕೊಳಕ್ಕಾಗೋದೇ ಇಲ್ಲ. ಈಗ ಹೇಳಿದ್ದೀನಿ ನೋಡು, ಪರ್ಸ್ಯೂಸಿವ್ ಲೀಡರಾ? ಆ ಪರ್ಸ್ಯೂಸಿವ್ ಲೀಡರ್ ಅಂದರೆ ಹೆಂಗೆ? ಯೂಟ್ಯೂಬ್ ಅಂತ ಹೇಳಿದರು. ಯೂಟ್ಯೂಬಲ್ಲೇ ನಾಲೆಡ್ಜ್ ಅಂತ ಹೇಳಿದರು. ನಾಲೆಡ್ಜ್ ಅಂತ ಹೇಳಿದ್ರೆ ಫಂಕ್ಷನಲ್ ಲೀಡರ್. ಲೇಬರ್ ಲೀಡರ್ಸ್ ಅಂದರೆ ಕ್ವಾಲಿಟೀಸ್ ಆಫ್ ಸ್ಪೀಚ್ ಚೆನ್ನಾಗಿ ಮಾಡ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಲೀಡರ್ಸ್ ಅಂದರೆ ಜಸ್ಟ್ ಲೈಕ್ ಆರ್ಗನೈಸೇಷನ್ IAS ಆಫೀಸರ್ಸ್ ಇರ್ತಾರಲ್ಲ, ಈ ಥರ ಇರ್ತಾರೆ. ಆ ಥರ ನಿಮಗೆ ನೆನ್ಪಿಟ್ಕೋಬೇಕು. ಸೊ ದೀಸ್ ಆರ್ ಆಲ್ ಕ್ವಾಲಿಟೀಸ್ ಆಫ್ ಲೀಡರ್ಶಿಪ್. ನಾನು ಇಷ್ಟ ತನಕ ಹೇಳಿದ್ದಿಲ್ಲ ಎಂದಿರ್ಕೋ, ಒಬ್ಬ ಲೀಡರ್ಶಿಪ್ಗೆ ಇವೆಲ್ಲ ಕ್ವಾಲಿಟೀಸ್ ಇರಬೇಕು. ಇನ್ಸ್ಪಿರೇಷನ್ ಮಾಡಿರಬೇಕು, ಇಂಟಿಗ್ರಿಟಿ ಮಾಡಬೇಕು, ಅವನೇ ಎಕ್ಸಾಂಪಲ್ ಆಗಿರಬೇಕು. ಅವನೇ ತಪ್ಪು ಮಾಡ್ತಾ ಇರ್ತಾನೆ, ಬೇರೆಯವ್ರಿಗೆ ಮಾಡ್ರಿ ಅಂತ ಹೇಳಿದ್ರೆ ಅಗೈನ್ ಇಟ್ಸ್ ಎ ರಾಂಗ್ ಟಾಸ್ಕ್. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಗುಡ್ ಬಾಸ್, ಬ್ಯಾಡ್ ಬಾಸ್ ಅಂತ ಸುಮ್ಮನೆ ಜಸ್ಟ್ ಕ್ಲಾರಿಫಿಕೇಷನ್ ಮಾಡಿ ನೋಡ್ರಿ. ಒಬ್ಬ ಲೀಡರ್ ಅಂದರೆ ಹೆಂಗೆ? ಈ ಶುಡ್ ಬಿ ಎ ಗ್ರೇಟ್ ಲಿಸ್ನರ್. ಮೊದಲು ಏನು ಬೇಕು? ಕೇಳಿಸ್ಕೋಬೇಕು ಅವನು. ಅಥವಾ ಕೇಳಿಸ್ಕೊಳ್ದಂಗೆ ಇದ್ದರೆ ಅವನು ಯಾರೋ ಒಬ್ಬ ಹೇಳ್ತಾ ಇರ್ತಾನೆ, ಅವನು ಸುಮ್ಮನೆ ಬೇರೆ ಕಡೆ ತಿರ್ಕೊಂಡು ನೋಡ್ತಾ ಇರ್ತಾನೆ. ಅವನು ಹೇಳ್ತಾ ಇರೋದು ಈಸ್ ನಾಟ್ ಎ ಗುಡ್ ಲೀಡರ್ ಆರ್ ಬ್ಯಾಡ್ ಬಾಸ್ ಅಂತ ಕರೀತೀವಿ. ಅವನು ಎನ್ಕರೇಜ್ ಮಾಡಬೇಕು. ಅವ್ನು ಕೆಳಗಡೆ ಇರೋರನ್ನ ಏನು ಮಾಡಬೇಕು? ಎಸ್, ಮೇಲೆ ಬನ್ನಿರಿ, ನೀವು ಆಗ್ರಿ, ನೀವು ನನ್ನಂಗೆ ಆಗ್ರಿ ಅಂತ ಎಂಕರೇಜ್ ಮಾಡಬೇಕು. ಡೌಟ್ ಕೊಡಬಾರ್ದು ಅವ್ರ ಮೇಲೆ. ಓಕೆ, ಕಮ್ಯುನಿಕೇಟ್ ಮಾಡಬೇಕು ಚೆನ್ನಾಗಿ. ಅವನು ಮೊದಲೇ ಎಲ್ಲರೂ ಏನು ಮಾಡ್ತೀವಿ ನಾವು? ನಮಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ಹೇಳಬಾರ್ದು. ಈಗ ಯಾಕೆಂದ್ರೆ ಹೇಳಿದ್ರೆ ಅವನ ಮೇಲೆ ಬಂದ್ಬಿಡ್ತಾನೆ. ದಟ್ ಈಸ್ ಬ್ಯಾಡ್ ಬಾಸ್. ಕೊರೇಜಿಯಸ್ ಅಂದರೆ ಧೈರ್ಯಶಾಲಿಯಾಗಿರ್ಬೇಕು ಯಾವಾಗಲೂ. ಇಂಟಿಮಿಡೇಟಿಂಗ್, ಎದುರು ಪುಕ್ಕಲಾಗಿ ಇರಬಾರ್ದು. ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು. ಯಾವ ಟೈಮಲ್ಲಿ ಅವ್ರಿಗೆ ನಾವು ಒಂದು ಮಾನವೀಯತೆ ತೋರಿಸ್ಬೇಕು ಅನ್ನೋದು ಗೊತ್ತಿರಬೇಕು. ರೈಸ್ ಆಗೋದು ಎಲ್ಲರೂ ಆಗ್ತಾರೆ ರೈಸು, ಬಟ್ ಸಮ್ ಟೈಮ್ಸ್ ಮಾನವೀಯತೆ ಅನ್ನೋದು ಪ್ಲೇಸ್ ಎ ವೈಟಲ್ ರೋಲ್. ಅದನ್ನು ತೋರಿಸ್ಬೇಕು. ಯಾವಾಗ ತೋರಿಸ್ಬೇಕು? ಆ ಟೈಮಲ್ಲಿ. ಬ್ಯಾಡ್ ಟೆಂಪರ್ ಆಗಬಾರ್ದು. ಶೋಸ್ ಎಂಪ್ಯಾಥಿ. ಸೆಲ್ಫ್ ಸೆಂಟ್ರಡ್ ಇರಬಾರ್ದು. ಎಲ್ಲರ ಜೊತೆನೂ ಹಾರ್ಮೋನಿಯಿಂದ ಹೊಂದ್ಕೊಂಡು ಹೋಗೋಂಗಿರಬೇಕು. ಸೆಲ್ಫ್ ಸೆಂಟ್ರಡ್ ಇರಬಾರ್ದು. ಡಿಸಿಸಿವ್ ಮಾಡಬೇಕು, ಇಂಡಿಸಿಸಿವ್ ಇರಬಾರ್ದು. ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು, ಬ್ಲೇಮ್ಸ್ ಮಾಡಬಾರ್ದು. ಹಂಬಲ್ ಇರಬೇಕು, ಅರಾಗೆಂಟ್ ಇರಬಾರ್ದು. ಶೇರ್ಸ್ ಅಥಾರಿಟಿ ಏನು? ನನಗೆ ಪವರ್ ಐತೆ ಅಂದರೆ ಆ ಪವರ್ನ ಅವ್ನು ಕೆಳಗಡೆ ಇರೋರಿಗೆ ಕೊಡಬೇಕು. ಶೇರ್ ಮಾಡಬೇಕು. ಅದನ್ನು ನೀನು ಈ ಪವರ್ ಯೂಸ್ ಮಾಡ್ಕೋಬೇಕಪ್ಪ ಪವರ್ ಅಂತ ಕೊಡಬೇಕು. ಅದು ದಟ್ ಈಸ್ ಎ ಗುಡ್ ಬಾಸ್ ನೇಚರ್. ಮಿಸ್ಟ್ರಸ್ಟ್ ಮಾಡಬಾರ್ದು. ದೀಸ್ ಆರ್ ಆಲ್ ಗುಡ್ ಲೀಡರ್ ಆಗಬೇಕಂದ್ರೆ ಇವನ್ನೆಲ್ಲ ಒಂದೇ ದಿನಕ್ಕೆ ಬರಲ್ಲ. ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ. ಹಾನೆಸ್ಟಿ ಅಂತ ಹೇಳ್ತೀವಿ. ಹಾನೆಸ್ಟಿ ಅಂದರೆ ಏನು? ನಿಯತ್ ಏನು? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಕನ್ನಡದಲ್ಲಿ ಏನಂತಾರೆ ಹಾನೆಸ್ಟಿಗೆ? ಪ್ರಾಮಾಣಿಕತೆ. ಹಾಂ, ಪ್ರಾಮಾಣಿಕತೆ ಒಂದು ದಿನಕ್ಕೆ ಬರಲ್ಲ. ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ಸುಳ್ಳು ಹೇಳಬಾರ್ದು. ಒಂದು ದಿನಕ್ಕೆ ಬರಲ್ಲ. ಅವ್ನ ಮನೆಯಲ್ಲಿ ಆ ಥರ ಇರಬೇಕು. ಅವ್ನ ಎನ್ವಿರಾನ್ಮೆಂಟ್ ಹಂಗಿರಬೇಕು. ಅವ್ನು ಬೆಳೆಯೋ ಪರಿಸರ ಹಂಗಿರಬೇಕು. ಅವನ ಜೊತೆ ಇರೋ ಫ್ರೆಂಡ್ಸ್ ಹಂಗಿರಬೇಕು. ಇಷ್ಟೆಲ್ಲ ಆದರೆ ಅವನಿಗೆ ಪ್ರಾಮಾಣಿಕತೆ ಬರ್ತಾ ಹೋಗುತ್ತೆ. ಅವ್ನ ಮನೆಯಲ್ಲೇ ಈಗ ಏನು ಮಾಡ್ತಾ ಇರ್ತಾರೆ? ಅವ್ರ ಅಪ್ಪ ಬಿಡಿ ಸೇದ್ತಾ ಇರ್ತಾರೆ, ಸಿಗರೇಟ್ ಸೇದ್ತಾ ಇರ್ತಾರೆ. ಅವ್ರ ಮಕ್ಕಳು ಮುಂದೆ ಸೇದ್ತಾ ಇರ್ತಾರೆ. ಅವ್ರ ಅಪ್ಪ ಕುಡಿದು ಮನೆಗೆ ಬರ್ತಾ ಇರ್ತಾರೆ. ಮನೆಯಲ್ಲಿ ಅವ್ರ ಹೆಂಡತಿಗೆ ಹೊಡಿತಾ ಇರ್ತಾರೆ. ಆಲ್ ದೀಸ್ ಆರ್ ಗೋಯಿಂಗ್ ಟು ಅಬ್ಸರ್ವ್ಡ್ ಬೈ ಈಸ್ ಚಿಲ್ಡ್ರನ್. ಅವ್ರ ಮಕ್ಕಳು ನೋಡ್ತಾ ಇರ್ತಾರೆ. ಆಟೋಮ್ಯಾಟಿಕಲಿ ಇದೆಲ್ಲ ಏನಾಗುತ್ತೆ? ಇವ್ರಿಗೆ ಇಂಪ್ಲಿಮೆಂಟ್ ಆಗಿಬಿಡುತ್ತೆ, ಪರಿಣಾಮ ಬೀರ್ಬಿಡುತ್ತೆ. ದೇ ಆಲ್ಸೋ ಫಾಲೋ ದ ಸೇಮ್ ಥಿಂಗ್. ನಮ್ಮ ಮನೆಯಲ್ಲಿ ಹಿಂದಿ ಮಾತಾಡ್ತಾ ಇದ್ರೆ ಮಕ್ಕಳು ಯಾವ ಭಾಷೆ ಮಾತಾಡ್ತಾರೆ? ಹಿಂದಿನೇ ಮಾತಾಡ್ತಾರೆ. ಕನ್ನಡ ಮಾತಾಡ್ತಾ ಇದ್ರೆ ಕನ್ನಡ ಮಾತಾಡ್ತಾರೆ. ಕೆಟ್ಟದ್ದು ಮಾತಾಡ್ತಾ ಇದ್ರೆ ಕೆಟ್ಟದ್ದನ್ನೇ ಮಾತಾಡ್ತಾರೆ. ಸೊ ಆಲ್ ಡಿಪೆಂಡ್ಸ್ ಅಪಾನ್ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ಬದಲು ಮಾಡಬೇಕಂದ್ರೆ ಯು ಶುಡ್ ಬಿಕಮ್ ಎ ಲೀಡರ್. ನಿಮಗೆ ಎಜುಕೇಷನ್ ತೊಗೋಬೇಕಂತದ, ಒಳ್ಳೆ ಎಜುಕೇಷನ್ ತೊಗೋಬೇಕು. ಕ್ವಾಲಿಟಿ ಆಫ್ ಎಜುಕೇಷನ್ ತೊಗೊಂಡ್ರಷ್ಟೇ ಯು ಕ್ಯಾನ್ ಕಮ್ ಔಟ್ ಫ್ರಮ್ ದಟ್ ಎನ್ವಿರಾನ್ಮೆಂಟ್. ಆ ಎನ್ವಿರಾನ್ಮೆಂಟಿಂದ ಹೊರಗಡೆ ನೀವು ಬರಬೇಕಂದ್ರೆ ಓನ್ಲಿ ಬೈ ಎಜುಕೇಷನ್. Only by education it is possible. Otherwise, you will practice the same environment behavior. Okay. Next, motivation. So, what is motivation? We generally know that one.
ಮೋಟಿವೇಶನ್ ಅಂದರೆ ಏನಪ್ಪ ಮಾಡ್ತೀವಿ ಅಂದ್ರೆ ನಾವು ಸೊ ಆ್ಯಸ್ ಎ ಲೀಡರ್ ಏನು ಮಾಡ್ತಾ ಇರ್ತಾರೆ, ಲೀಡರ್ ಏನು ಮಾಡ್ತಾ ಇರ್ತಾರೆ ಅಂದರೆ there are two things. One is able to work, another one is a desire to work. One is capacity, sorry, I am going to call it as capacity to work. Another one is a desire to work. So ಇವೆರಡರ ಡಿಫರೆನ್ಸ್ ಏನಪ್ಪ? ಒನ್ ಈಸ್ ಕೆಪಾಸಿಟಿ ಟು ವರ್ಕ್, ಅನದರ್ ಒನ್ ಈಸ್ ಡಿಸೈರ್ ಟು ವರ್ಕ್. ಏನು ಡಿಫ್ರೆನ್ಸು? ಅನ್ ಎಂಪ್ಲಾಯ್ ಇರ್ತಾನೆ ಒಬ್ಬ, ಅನ್ ಎಂಪ್ಲಾಯ್ ವಿಲ್ ಬಿ ದೇರ್. ಸೊ ಈ ಎಂಪ್ಲಾಯ್ಗೆ ಏನಪ್ಪ ಅಂದರೆ 8 hours ಡ್ಯೂಟಿ ಫಾರ್ ಹಿಮ್, 8 hours ಡ್ಯೂಟಿ ಟು ಮ್ಯಾನ್. 8 hours ಡ್ಯೂಟಿನಲ್ಲಿ 50 ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಕೆಪಾಸಿಟಿ ಇದೆ ಅಷ್ಟು, ಟು ಪ್ರೊಡ್ಯೂಸ್ 50 ಪ್ರಾಡಕ್ಟ್ಸ್. ದಟ್ ಕೆಪಾಸಿಟಿ ಹಿ ಹ್ಯಾಸ್ 8 ಅವರ್ಸಲ್ಲಿ, ಸಾರಿ 8 ಅವರ್ಸಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, 50 ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಇದು ಯಾರ ಕೆಪಾಸಿಟಿ? ಅನ್ ಎಂಪ್ಲಾಯ್ ಕೆಪಾಸಿಟಿ. ಅದೇ ಡಿಸೈರ್ ಟು ವರ್ಕ್ ಅಂದರೆ, ಅವನಿಗೆ ಇಷ್ಟಪಟ್ಟು ಮಾಡಿದ್ರೆ, ಕೆಪಾಸಿಟಿ 50 ಪ್ರಾಡಕ್ಟ್ಸ್ ಮಾಡೋದು. ಡಿಸೈರ್ ಟು ವರ್ಕ್ ಅಂದರೆ ಅವನು ಖುಷಿಯಿಂದ ಇಷ್ಟಪಟ್ಟು ಮಾಡ್ತಾ ಇದ್ರೆ ಈ ವಿಲ್ ಪ್ರೊಡ್ಯೂಸ್ 80 ಪ್ರಾಡಕ್ಟ್ಸ್. ಐ ಹೋಪ್ ದಟ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇತ್ತು ಅಂತ. ಕೆಪಾಸಿಟಿ ಟು ವರ್ಕ್ ಆ್ಯಂಡ್ ಡಿಸೈರ್ ಟು ವರ್ಕ್. ಎಲ್ಲರೂ ಒಂದು ಕಂಪ್ನಿನಲ್ಲಿ ನೀವು ಅಷ್ಟೇ ಓದ್ಬೇಕಾದ್ರೆ ಹೆಂಗೆ ಓದ್ತೀರಾ? ಕಷ್ಟಪಟ್ಟು ಓದ್ತಾ ಇರ್ತೀರ. ನಿಮ್ಮ ಕೆಪಾಸಿಟಿ ಇದೆ ಓದೋಕ್ಕೆ. ಡಿಪ್ಲೊಮಾಗೆ ಸೇರ್ಕೊಂಡಿದ್ದೀರಾ ಅಂದರೆ ಯು ಹ್ಯಾವ್ ದ ಕೆಪಾಸಿಟಿ ಟು ಪಾಸ್ ಮಾಡೋವಂಥ ಕೆಪಾಸಿಟಿ ಇದೆ. SLC ಪಾಸ್ ಮಾಡಿದ್ರೆ ಯು ಆರ್ ಏಬಲ್ ಟು ಗೆಟ್ ಅಡ್ಮಿಷನ್ ಇನ್ ದ ಕೋರ್ಸ್. ಹಂಗಾಗಿ ನೀವೇನು ಮಾಡ್ತೀರಾ? ಯು ಹ್ಯಾವ್ ದ ಕೆಪಾಸಿಟಿ ಟು ಜಾಯಿನ್ ಆಗೋಂಥದ್ದು ಕೆಪಾಸಿಟಿ ಇರುತ್ತೆ ನಿಮಗೆ. ಕೆಪಾಸಿಟಿ ಮತ್ತು ಪಾಸ್ ಆಗೋಂಥ ಕೆಪಾಸಿಟಿನೂ ಇರುತ್ತೆ. ಬಟ್ ಡಿಸೈರ್ ಟು ವರ್ಕ್ ಅಂದರೆ ಖುಷಿಯಿಂದ ಓದ್ತಾ ಇದ್ದರೆ ನೀವು ಅವಾಗ ಸ್ಕೋರ್ ಮಾಡೋಂಥ ಕೆಪಾಸಿಟಿ ಇರುತ್ತೆ. ಪಾಸ್ ಇಸ್ ಡಿಫ್ರೆಂಟ್, ಸ್ಕೋರ್ ಇಸ್ ಡಿಫ್ರೆಂಟ್. ಪಾಸ್ ಮಾಡಬೇಕಂದ್ರೆ ಸುಮ್ಮನೆ ಓದ್ರಿ, ನೀವು ಏನೋ ಮಾಡಬೇಕು, ಕೆಲಸ ಸೇರ್ಕೊಂಡಿದ್ದೀನಿ, ಡಿಪ್ಲೊಮಾ ಓದ್ತಾ ಇದ್ದೀನಿ, ಅವಾಗ ಪಾಸ್ ಆಗ್ತಾರೆ. ಸ್ಕೋರ್ ಮಾಡಬೇಕಂದ್ರೆ ಡಿಸೈರ್ ಇರಬೇಕು. ಡಿಸೈರ್ ಅಂದರೆ ಪ್ಯಾಷನ್ ಇರಬೇಕು. ಎಸ್, ನಾನು ಓದ್ತಾ ಇದ್ದೀನಿ, ಖುಷಿಯಿಂದ ಓದ್ತಾ ಇದ್ದೀನಿ. ನಾನು ಊಟ ಮಾಡ್ತಾ ಇರ್ತೀರ, ನಿಮಗೆ ಡೈಲಿ ಅನ್ನ ಸಾಂಬಾರು ರೈಸು ಡೈಲಿ ತಿಂತಾ ಇರ್ತೀರ. ಇದನ್ನೇ ಹಾಕ್ತಾ ಇರ್ತಾರೆ ಅವರು. ಅವಾಗೇನು, ಹೌದು, ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ತಿಂದುಬಿಡ್ತೀರ, ಊಟ ಮಾಡ್ತೀರ, ಹೋಗ್ತೀರ. ಅದೇ ಖುಷಿಯಿಂದ ಯಾವ್ದಾದ್ರು ಮಟನ್ ಊಟ ಹಾಕಿದ್ರೆ ಅವಾಗ ಅವು ಪ್ಯಾಷನ್ ಬಂದ್ಬಿಡುತ್ತೆ. ಅವಾಗ ಏನಪ್ಪ ಚೆನ್ನಾಗಿದೆ, ಒಟ್ಟನ್ನ ತಿಂದ್ಬಿಟ್ಟು ಜಾಸ್ತಿ ತಿನ್ಬೇಕು. ಅವಾಗ ಅಷ್ಟೇ ತಿಂತೀರಾ? ಇನ್ಕ್ರೀಸ್ ಆಗುತ್ತೆ ನಿಮ್ಮದು ಕೆಪಾಸಿಟಿ. ಏನಾಗುತ್ತೆ ಇನ್ಕ್ರೀಸು? ಇನ್ಕ್ರೀಸ್ ಇನ್ ದ ಕೆಪಾಸಿಟಿ ಆಫ್ ಯುವರ್ ಸ್ಟೊಮಕ್. ಸಿಮಿಲರ್ಲಿ ಡಿಸೈರ್ ಟು ವರ್ಕ್ ಮಾಡಿದಾಗ ಏನಾಗುತ್ತೆ? ಕೆಪಾಸಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. 80 ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡ್ತಾನೆ. ಯಾವಾಗ? ಡಿಸೈರ್ ಟು ವರ್ಕ್ ಮಾಡಿದಾಗ. ಏಬಲ್ ಟು ವರ್ಕ್ ಆ್ಯಂಡ್ ಡಿಸೈರ್ ಟು ವರ್ಕ್. ನಾನು ಇದನ್ನು ಹೇಳಬೇಕಾಗಿತ್ತು. ಏಬಲ್ ಟು ವರ್ಕ್ ಆ್ಯಂಡ್ ಡಿಸೈರ್ ಟು ವರ್ಕ್. ಏಬಲ್ ಟು ವರ್ಕ್ ಅಂದರೆ ಸುಮ್ಮನೆ ಮಾಡೋದು. ಆದರೆ ಖುಷಿಯಿಂದ ಮಾಡಿದಾಗ ಕೆಪಾಸಿಟಿ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ಕೆಪಾಸಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಎಲ್ಲರೂ ಮಾಡ್ತಾರೆ ಹಿಂಗೆ, ಅದು ಇಂಪಾರ್ಟೆಂಟು. ಏಬಲ್ ಟು ವರ್ಕ್, ಅವ್ನಿಗೊಂದು ಕೆಲಸ ಕೊಟ್ಟಿರ್ತಾರೆ, ಯಾವುದೋ ಒಂದು ಎಂಪ್ಲಾಯಿ ಸೇರ್ಕೊಂಡಿರ್ತಾನೆ, ಅವನಿಗೆ ಫಿಕ್ಸ್ ಮಾಡಿರ್ತಾರಪ್ಪ 9 to 5 ಯುವರ್ ಜಾಬ್ ಆ್ಯಂಡ್ ಯು ವಾಂಟ್ ಟು ಪ್ರೊಡ್ಯೂಸ್ 50 ಪ್ರಾಡಕ್ಟ್ಸ್ ಅಂತ ಒಂದು ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋಕ್ಕೆ 5 ನಿಮಿಷ ಆಗುತ್ತಪ್ಪ, 1 ಗಂಟೆಗೆ ಎಷ್ಟಾಗುತ್ತೆ? 10 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ಬೋದು. ಹಂಗಾದ್ರೆ 8 ಗಂಟೆ ಕೆಲಸ ಮಾಡಿದರೆ 7 ಗಂಟೆ 5 ಗಂಟೆ ಕೆಲಸ ಮಾಡಿದರೆ 50 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತೀಯ ಅಂತ ಹೇಳ್ತಾರೆ. ಸೊ ದಟ್ ಅವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ದಿನಕ್ಕೆ 50 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ.
ಅವನು ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಸಂಬಳ ಒಂದು ಫಿಕ್ಸ್ ಇರುತ್ತೆ. ಎಷ್ಟು? 10,000 ರೂಪಾಯಿ. ಈ ಸ್ಯಾಲ್ರಿ ವಿಲ್ ಬಿ 10,000 rupees. Where it has gone? Okay, his salary will be 10,000 rupees ಇರುತ್ತೆ ಅವನು. ಅವನ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ಬೇಕಾಗಿರೋದು 50. ಅವನು ಏಬಲ್ ಟು ವರ್ಕ್. ಇದು ಅವ್ನ ಕೆಲಸಪ್ಪ, ಏಬಲ್ ಟು ವರ್ಕ್. ಅಷ್ಟಕ್ಕೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅವ್ನಿಗೆ ಏನು ಮಾಡ್ತಾರೆ, 10,000 ಜೊತೆ ನೋಡಪ್ಪ ಇನ್ನೊಂದು ಇವತ್ತೇನೋ ಆರ್ಡ್ರ್ ಜಾಸ್ತಿ ಬಂದುಬಿಟ್ಟಿದೆ, ಇನ್ನೊಂದು 5 ಪ್ರಾಡಕ್ಟ್ ಜಾಸ್ತಿ ಮಾಡು, ಸೊ ದಟ್ ಐ ವಿಲ್ ಪೇ 1,000 rupees ಟುಡೇ. ಇವತ್ತು 1,000 ರೂಪಾಯಿ ಕೊಡ್ತೀನಿ ನಿನಗೆ, ಮಾಡಿಬಿಡು ಅಂತ ಹೇಳ್ತಾನೆ. ಅವನು ಅವತ್ತೇ ಅಷ್ಟೇ ಗಂಟೆ ಟೈಮಲ್ಲಿ ಏನು ಮಾಡ್ತಾನೆ, 55 ಮಾಡಿಬಿಡ್ತಾನೆ. ಯಾಕೆಂದರೆ ಅವನಿಗೆ ದುಡ್ಡಿನ ಆಸೆ ಬಂದ್ಬಿಡುತ್ತೆ. ಡಿಸೈರ್ ಟು ವರ್ಕ್ ಬಂದ್ಬಿಡುತ್ತೆ. 55 ಮಾಡ್ತಾನೆ. ಸಂಬಳದಾಗೆ ಕೊಡ್ತಾರೆ 10,000 rupees ಪ್ಲಸ್ 1,000 rupees. ಎಷ್ಟಾಗುತ್ತೆ? 11,000 rupees ಆಯಿತು ಅವನಿಗೆ ಟೋಟಲ್. ದ ಪ್ರೊಡಕ್ಷನ್ ಏನಾಯಿತು? ಇನ್ಕ್ರೀಸ್ ಆಯಿತು. 5 ಪ್ರೊಡಕ್ಷನ್ ಇನ್ಕ್ರೀಸ್ ಆಯಿತು. ಟೈಮ್ ಏನಾಯಿತು? ಸೇಮ್ ಟೈಮಿಂಗು. ಎಂಪ್ಲಾಯೀಸ್ ಎಷ್ಟು? ಎಂಪ್ಲಾಯೀಸು ಅಷ್ಟೇ, ಒಬ್ಬನೇ ಎಂಪ್ಲಾಯಿ. ಟೈಮಿಂಗ್ಸು ಅಷ್ಟೇ, ಎಲ್ಲ ಅಷ್ಟೇ. ಅವ್ನಿಗೆ ಏನು ಕೊಡ್ತಾ ಇರೋ? 1,000 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ಅಷ್ಟೇ. ಈಸ್ ಡೂಯಿಂಗ್ ದ ವರ್ಕ್. ಅಂದರೆ ಏನಾಯಿತು? ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ವು. ಹೆಂಗೆ ಇನ್ಕ್ರೀಸ್ ಮಾಡಿದ್ವು? ಮೋಟಿವೇಶನ್ ಮಾಡಿದ್ವು ಅವನ್ನ. ಮೋಟಿವೇಶನ್ ಇಸ್ ನಥಿಂಗ್ ಬಟ್ ಪ್ರೊವೋಕ್ ಅಂತ. ಅಂದರೆ ಅವನ್ನ ಒಂದು ಒಳ್ಳೆ ಕಾರಣಕ್ಕಾಗಿ ಏನು ಮಾಡೋದು ನಾವು, ಏನಂತ ಪ್ರೊವೋಕ್ ಅಂದರೆ ಕನ್ನಡದಲ್ಲಿ ಏನಂತಾರಪ್ಪ ಅಂದರೆ ಉತ್ತೇಜನ ಮಾಡೋದನ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಪ್ರೊವೋಕ್ನ ಕೆಟ್ಟ ಕೆಲಸಕ್ಕೂ ಮಾಡ್ತಾರೆ. ದಟ್ ಈಸ್ ನಾಟ್ ಅ ಮೋಟಿವೇಶನ್. ಆ ಥರ ಮೋಟಿವೇಶನ್ ಮಾಡಿದ್ರೆ ಫ್ರಾಡ್ ಅಂತ. ಅದನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಫ್ರಾಡ್. ಎಲ್ಲೆಲ್ಲಿ ನೋಡಬೇಕಾದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋಗ್ರಿ, ಅವರೇ ಹೇಳ್ಕೊಡ್ತಾ ಇರ್ತಾರೆ. ಒಬ್ಬ ಯಾರಿಗೆ? ಎಂಪ್ಲಾಯೀಸ್ಗಳಿಗೆ ಮತ್ತು ಅಂಗಡಿಗಳಿಗೆಲ್ಲ ಹೇಳ್ಕೊಟ್ಟಿರ್ತಾರೆ. ಎಲ್ಲೆಲ್ಲಿ ಟ್ಯಾಕ್ಸ್ನ ನಾವು ಉಳಿಸ್ಬೋದು, ಎಲ್ಲೆಲ್ಲಿ ಮೋಸ ಮಾಡ್ಬೋದು, ಇವೆಲ್ಲ ಹೇಳ್ಕೊಡ್ತಾ ಇರ್ತಾರೆ ಅವರು. ದಟ್ ಈಸ್ ಆಲ್ಸೋ ಎ ಪ್ರೊವೋಕಿಂಗ್ ಇನ್ ಬ್ಯಾಡ್ ಮ್ಯಾನರ್. ಪ್ರೊವೋಕಿಂಗ್ ಇನ್ ಎ ಗುಡ್ ಸೆನ್ಸ್, ಗುಡ್ ಏಮ್ ಇಟ್ಕೊಂಡು ಪ್ರೊವೋಕ್ ಮಾಡೋದು, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಮೋಟಿವೇಶನ್. ಓಕೆ, ಸೊ ವಿಲ್ ಕಮ್ ಫಾರ್ ದ ಡೆಫಿನೇಷನ್ ಆಫ್ ಮೋಟಿವೇಶನ್. ಮೋಟಿವೇಶನ್ ಇಸ್ ಎ ಸೈಕಾಲಜಿಕಲ್ ಆ್ಯಕ್ಟ್. ಯಾಕೆ ಅದನ್ನು ಸೈಕಾಲಜಿಕಲ್ ಆ್ಯಕ್ಟ್ ಅಂತ ಕರೆದಿದ್ದೀವಿ ಅಂದರೆ, ಬಿಕಾಸ್ ವಿ ನೋ ದಟ್, ನಮಗೆ ಗೊತ್ತಿದೆ ಮೋಟಿವೇಶನ್ ಅಂದರೆ ಅದು ಹ್ಯೂಮನ್ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ನ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಬೋದು. ಹೆಂಗೆ ಅಂದರೆ ಮೋಟಿವೇಟ್ ಮಾಡೋದ್ರಿಂದ. ವಿಚ್ ಅಟ್ರಾಕ್ಟ್ಸ್ ದ ವರ್ಕರ್ಸ್ ಟು ಡೂ ಮೋರ್, ಕೆಲಸ ಜಾಸ್ತಿ ಮಾಡೋಕ್ಕೆ. ಆ್ಯಂಡ್ ಇನ್ಸ್ಟಿಗೇಟ್ ಇಸ್ ನಥಿಂಗ್ ಬಟ್ ಪ್ರೊವೋಕ್. Instigate is nothing but what? Provoke. If the workers are instigated, they will try to do more. ಪ್ರೊವೋಕ್ ಮಾಡಿದ್ರೆ ಏನು ಮಾಡ್ತಾರೆ ಅವರು? ಜಾಸ್ತಿ ಕೆಲಸ ಮಾಡ್ತಾರೆ ದ್ಯಾನ್ ದ ಸ್ಟ್ಯಾಂಡರ್ಡ್ ವರ್ಕ್ ಆ್ಯಂಡ್ ಅರ್ನ್ ಮೋರ್ ಫಾರ್ ದೆಮ್ಸೆಲ್ಸ್. ಅವಾಗ ಜಾಸ್ತಿ ಅರ್ನ್ ಮಾಡ್ತಾರೆ ಅವರು. ಅವಾಗ ಲಿವಿಂಗ್ ಸ್ಟ್ಯಾಂಡರ್ಡು ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಪ್ರೊಡಕ್ಷನ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅವ್ರ ಉದ್ದೇಶ ಏನಾಗಿರುತ್ತೆ? ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬೇಕು, ಕಾಸ್ಟ್ನ ರೆಡ್ಯೂಸ್ ಮಾಡಬೇಕು, ಎಂಪ್ಲಾಯೀಸ್ನ ಕಡಿಮೆ ಮಾಡ್ಕೋಬೇಕು. ಇದು ಏನೋ ಕಂಪ್ನಿ ಏಮ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಎಂಪ್ಲಾಯ್ ಏನಾಗಿರ್ಬೇಕಂದ್ರೆ ನನಗೆ ದುಡ್ಡು ಜಾಸ್ತಿ ಬೇಕಾಗಿರುತ್ತೆ, ಚೆನ್ನಾಗಿ ಬದುಕಬೇಕಂತ ಅನಿಸಿರುತ್ತೆ ಅವನಿಗೆ. ಅವಾಗ ಏನು ಮಾಡ್ತಾನೆ? ವರ್ಕ್ ಮಾಡ್ತಾನೆ ಪ್ರೊವೋಕ್ ಮಾಡಿದಾಗ. ಇನ್ಸ್ಟಿಗೇಷನ್ ಮೇ ಬಿ ಪಾಸಿಟಿವ್ ಬೈ ಎಂಕರೇಜಿಂಗ್ ಟು ಡೂ ವರ್ಕ್, ಆರ್ ನೆಗೆಟಿವ್ ಬೈ ಪನಿಷಿಂಗ್ ಫಾರ್ ದ ರಾಂಗ್ ವರ್ಕ್. ಕೆಲವ್ರು ಏನಿರ್ತಾರೆ ನೋಡ್ರಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಇದು ಇನ್ಸ್ಟಿಗೇಷನ್ ಪಾಸಿಟಿವ್ ಹೇಳಿದೆ. ಈಗ ದುಡ್ಡು ಕೊಡೋದು ಇದೆಲ್ಲ ಏನು ಹೇಳಿದೆ? ಪಾಸಿಟಿವ್ ಅಂತ ಹೇಳಿದೆ. ಸಮ್ಟೈಮ್ಸ್ ವಾಟ್ ವಿಲ್ ಹ್ಯಾಪನ್ ಇನ್ ಗೌರ್ಮೆಂಟ್ ಸೆಕ್ಟರ್, ನೀವು ನೋಡಿರಿ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಏನಾಗುತ್ತೆ? ಅವ್ರಿಗೆ ಮೋಟಿವೇಶನ್ ಮಾಡಲ್ಲ. ಅವ್ರಿಗೇನಿರುತ್ತೆ? ದೇ ಆರ್ ಗೋಯಿಂಗ್ ಟು ಫಿಕ್ಸ್ ಸ್ಯಾಲ್ರಿ. ಈಗ 1,00,000 ಸಂಬಳ ಕೊಟ್ಬಿಡ್ತಾರೆ ಅವನಿಗೆ. 1,00,000 ಸಂಬಳ ಕೊಟ್ಟಾಗ ಅವ್ನಿಗೆ ಹೇಳಿರ್ತಾರೆ, ಅವ್ನಿಗೆ ಎಷ್ಟು ಕೆಲಸ? 2 ಸಬ್ಜೆಕ್ಟ್ ತೊಗೋಬೇಕಪ್ಪ ನೀನು, 2 ಸಬ್ಜೆಕ್ಟು ತೊಗೋಬೇಕು. ಟೀಚರ್ಗೆ ಅಂತ ಹೇಳ್ತೀನಿ, ನನಗೆ ಹೇಳೋಣ. ಸೊ 2 ಸಬ್ಜೆಕ್ಟ್ ತೊಗೋಬೇಕು, 2 ಲ್ಯಾಬ್ ತೊಗೋಬೇಕು. ಸೊ ದಿಸ್ ಈಸ್ ಯುವರ್ ಥಿಂಗ್. ಏನು ನಿಮ್ಮ ಕೆಲಸ ಎಷ್ಟು? ನೀವು 1,00,000 ಸಂಬಳ ಕೊಡ್ತೀವಿ. ಓಕೆ, ಆ್ಯಂಡ್ ಯುವರ್ ಜಾಬ್ ಇಸ್ 9 to 5 ಯಾವಾಗಲಾರು ನೀವು ತೊಗೊಳಪ್ಪ ಅಂತ ಹೇಳ್ಬಿಡ್ತಾರೆ ನಮಗೆ. ಇಟ್ಸ್ ಓವರ್ ನಮ್ಮದು. ಮತ್ತು ಬೇರೆ ಏನಾದ್ರು ಕೆಲಸ ಹೇಳ್ತಾರೆ ನನಗೆ. ನಾನು ಅವಾಗ ಏನು ಮಾಡ್ತೀನಿ? ನನಗೆ ಕೆಲಸ ಹೇಳಿದ ತಕ್ಷಣ 1,00,000 ಮೇಲೆ ಅವರು 1 ಪೈಸನೂ ಕೊಡಲ್ಲ. ಬೇರೆ ಕೆಲಸ ಹೇಳಿದಾಗ ನಾನು ಏನಂತೀನಿ? ನೋ ಇಟ್ ಇಸ್ ನಾಟ್ ಪಾಸಿಬಲ್ ಫ್ರಮ್ ಮೈ ಎಂಡ್. ಮೈ ಜಾಬ್ ಈಸ್ ದಿಸ್ ಮಚ್ ಓನ್ಲಿ. ಇಷ್ಟನ್ನು ಬಿಟ್ಟು ನಾನು ಬೇರೆ ಏನೇನೂ ಮಾಡಲ್ಲ. ಅವಾಗ ಏನು ಮಾಡ್ತಾರೆ? ಗೌರ್ಮೆಂಟ್ ಈಸ್ ನಾಟ್ ಲೈಕ್ ದಟ್. ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಹೆಂಗೆ?
ಮೈ ಜಾಬ್ ಈಸ್ 24/7, 24 ಗಂಟೆ ಕರೆದ್ರೂ ನಾವು ಹೋಗಂಗಿರಬೇಕು. ದಟ್ ಈಸ್ ಅವರ್, ಆ ಥರ ನಮಗೆ ಅಗ್ರಿಮೆಂಟ್ ಇರುತ್ತೆ. ಆವಾಗ ಏನು ಮಾಡ್ತಾರೆ, ನೆಗೆಟಿವ್ ಮೋಟಿವೇಶನ್, ಇನ್ಸ್ಟಿಗೇಷನ್ ಮಾಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ, ಪನಿಷ್ಮೆಂಟ್ ಮಾಡ್ತಾರೆ, ಮೆಮೊ ಇಶ್ಯೂ ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಆಲ್ ದಿಸ್ ಆರ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್, ಇನ್ಸ್ಟಿಗೇಷನ್, ನೆಗೆಟಿವ್ ಇನ್ಸ್ಟಿಗೇಷನ್. ಇವೆಲ್ಲ ಏನು, ನೆಗೆಟಿವ್ ಇನ್ಸ್ಟಿಗೇಷನ್. ಕೆಲಸ ಮಾಡಲಿಲ್ಲ ಅಂದರೆ ಅವನ ಹತ್ರ ಕೆಲಸ ತೊಗೋಬೇಕು. ಹೆಂಗೆ ತೊಗೋಬೇಕಂದ್ರೆ ಪನಿಷ್ಮೆಂಟ್ ಕೊಡ್ತೀವಿ ಅವನಿಗೆ, ಡಿಮೋಷನ್ ಮಾಡ್ತೀವಿ. ಎಲ್ಲಿಂದ, ಪ್ರಿನ್ಸಿಪಾಲ್ ಇರ್ತಾರೆ, ಲೆಕ್ಚರ್ ಮಾಡೋದನ್ನು, ಲೆಕ್ಚರ್ ಇರ್ತಾನೆ, ಇನ್ಸ್ಟ್ರಕ್ಟರ್ ಮಾಡೋದನ್ನು. ಲೈಕ್ ದಟ್ ಡಿಮೋಷನ್ ಮಾಡ್ತೀವಿ ಅವನ್ನ. ಕೆಲಸ ಮಾಡ್ತಾ ಇಲ್ಲ, ಯಾಕೆಂದ್ರೆ ಪ್ರಿನ್ಸಿಪಾಲ್ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅವನಿಗೆ, ಡಿಮೋಷನ್ ಟು ಲೆಕ್ಚರ್. ಈ ಥರ ಮಾಡೋದು ಏನಂತೀವಿ, ನೆಗೆಟಿವ್ ಇನ್ಸ್ಟಿಗೇಷನ್ ಅಂತ ಕರಿತೀವಿ. ಮೇ ಬಿ ಪಾಸಿಟಿವ್ ಇನ್ಸ್ಟಿಗೇಷನ್, ನೆಗೆಟಿವ್ ಇನ್ಸ್ಟಿಗೇಷನ್, ಬಟ್ ಮೈ ಏಮ್ ಈಸ್ ವಾಟ್, ಗೆಟ್ ದ ವರ್ಕ್ ಡನ್. ಕೆಲಸ ಮಾಡಿಸ್ಕೋಬೇಕು ಅವರಿಂದ, ಜಾಸ್ತಿ ವರ್ಕ್ ತೊಗೋಬೇಕು ಅವರಿಂದ. ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಮೋಟಿವೇಶನ್. ಸೊ ಐ ಕಾಂಟ್ ಡೂ ಇಟ್. ಇದನ್ನು ನೋಡೋದು ಗೊತ್ತಾಗುತ್ತೆ. ಅವನೇನಂತಾನೆ, 60 ಮಾಡೋ ಮ್ಯಾನುಫ್ಯಾಕ್ಚರ್ ಮಾಡಪ್ಪ ಅಂತ ಹೇಳಿದಾಗ ಏನಂತಾನೆ, ನನಗೆ ಸಂಬಳ ಅಷ್ಟೇ ಬರ್ತಾ ಇದ್ರೆ ನನ್ನ ಕೈಲಿ ಆಗಲ್ಲಪ್ಪ ಅಂತ ಹೇಳ್ತಾನೆ. ಅದೇ ಒಂದು ಸ್ವಲ್ಪ ಏನಾದ್ರು ಸಂಬಳ ಜಾಸ್ತಿ ಮಾಡೋದು, ಏನಾದ್ರು ಎಕ್ಸ್ಟ್ರಾ ಇನ್ಕಮ್ ಕೊಡೋದು, ನೀವು ಮಾಡಿದ್ರೆ ಬೋನಸ್ ಕೊಡೋದು, ಅದನ್ನೆಲ್ಲ ಮಾಡಿದ್ರೆ ಎಸ್ ಐ ಕ್ಯಾನ್ ಡೂ ಇಟ್ ಅಂತಾನೆ. ಲೈಕ್ ದಟ್ ದ ಮೆಂಟಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ವೇರೀಸ್. ಸೊ ವಾಟ್ ಆರ್ ಹ್ಯೂಮನ್ ನೀಡ್ಸ್? ಹ್ಯೂಮನ್ ನೀಡ್ಸ್ ಮತ್ತು ವಾಂಟ್ ಏನೇನು ಬರುತ್ತಪ್ಪ ಅಂದರೆ, ಜಸ್ಟ್ ಮೋಟಿವೇಶನ್ಗೆ ಹೋಗ್ಬೇಕಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಆಗ್ತವೆ. ಸೊ ಇಫ್ ಯು ಟೇಕ್ let us take ಸೊ ನೀಡ್ಸ್. ನನಗೆ ಏನಾದ್ರು ಬೇಕು ಅಂತ ಅನ್ನಿಸ್ತಿದ್ರೆ, ಇಫ್ ಐ ವಾಂಟ್ ಸಮಥಿಂಗ್, ಅವಾಗ ಏನಾಗುತ್ತೆ, ಬೇಕು ಅಂತ ಅನಿಸಿದ್ರೆ ಏನಾಗುತ್ತೆ, ನೀಡ್ಸ್ ವಾಂಟ್ಸ್ ಆಗುತ್ತೆ. ಏನು ಬೇಕು ಅಂತ ಬೇಕಾಗುತ್ತೆ. ನೀಡ್ಸ್ ಗಿವ್ ರೈಸ್ ಟು ವಾಂಟ್ಸ್. give rise to wants. Give rise to wants. Check. Wants ಏನು ಕ್ರಿಯೇಟ್ ಮಾಡುತ್ತಿದ್ದು? ವಾಂಟ್ಸ್ ಕ್ರಿಯೇಟ್ಸ್ ಟೆನ್ಷನ್. ನಿಮ್ಗೆ ಏನಾದ್ರು ದುಡ್ಡು ಗಳಿಸ್ದಂಗೆ ಏನಾಗ ಸ್ಟಾರ್ಟ್ ಆಗುತ್ತೆ, ಟೆನ್ಷನ್ ಕ್ರಿಯೇಟ್ ಸ್ಟಾರ್ಟ್ ಆಗುತ್ತೆ. ಟೆನ್ಷನ್ ವಿಚ್ ಗಿವ್ ರೈಸ್ ಟು ಆ್ಯಕ್ಷನ್. ಎಲ್ಲಪ್ಪ ಹೇಳಬೇಕು ಅದನ್ನು? ವಿಚ್ ಗಿವ್ ರೈಸ್ ಟು ಆ್ಯಕ್ಷನ್. ಕೆಲಸ ಮಾಡಬೇಕಂತ ಅನಿಸುತ್ತೆ ಅವಾಗ. ಆ್ಯಕ್ಷನ್ ರಿಸಲ್ಟಿಂಗ್ ಇನ್ ಸ್ಯಾಟಿಸ್ಫ್ಯಾಕ್ಷನ್. ತೃಪ್ತಿ ಯಾವಾಗ ಸಿಗುತ್ತೆ ಅಂದರೆ, ನೀಡ್ ಆ್ಯಂಡ್ ವಾಂಟ್ಸ್ ರಿಸಲ್ಟ್ ಹಿಂಗೆ ಬಂದಾಗ ಸಿಗುತ್ತೆ. ರಿಸಲ್ಟಿಂಗ್ ಇನ್ ಸ್ಯಾಟಿಸ್ಫ್ಯಾಕ್ಷನ್. ದಟ್ ಈಸ್ ನೀಡ್ ವಾಂಟ್ ಸ್ಯಾಟಿಸ್ಫ್ಯಾಕ್ಷನ್ ಚೈನ್. ನೀಡ್ಸ್ ಬೇಕಂದಾಗ ನಮಗೆ ವಾಂಟ್ಸ್ ಬೇಕಾಗುತ್ತೆ, ಏನೇನು ಮಾಡಬೇಕು ಅಂತ. ಏನೇನು ಮಾಡಬೇಕು ಅಂದಾಗ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಟೆನ್ಷನ್ ಕ್ರಿಯೇಟ್ ಆದಾಗ ಆ್ಯಕ್ಷನ್ ಮಾಡ್ತೀವಿ, ಕೆಲಸ. ಆ್ಯಕ್ಷನ್ ಸ್ಟಾರ್ಟ್ ಮಾಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ.
So all these things are responsible for human needs. So there are two very important needs. ನಮಗೆ ವೆರಿ ಇಂಪಾರ್ಟೆಂಟ್ ನೀಡ್ಸ್ ಎರಡಿದ್ದಾವೆ. ಒನ್ ಈಸ್ ಪ್ರೈಮರಿ ನೀಡ್, ಅನದರ್ ಒನ್ ಈಸ್ ಪ್ರೈಮರಿ ನೀಡ್, ಅನದರ್ ಒನ್ ಈಸ್ ಸೆಕೆಂಡರಿ ನೀಡ್ಸ್. ಸೊ ಇವು ಫಸ್ಟ್ ಪ್ರೈಮರಿ ನೀಡ್ ಕ್ಲಿಯರ್ ಆಗದಲೇ ವಿ ಕಾಂಟ್ ಗೋ ಫಾರ್ ದ ಸೆಕೆಂಡರಿ ನೀಡ್ಸ್. ಆ್ಯಸ್ ಪರ್ scientists or management we are going to call it as philosophers, ಅವ್ರ ಪ್ರಕಾರ ಪ್ರೈಮರಿ ನೀಡ್ಸ್ ಇಲ್ದಲೆ ಸೆಕೆಂಡರಿ ನೀಡ್ಸ್ಗೆ ಹೋಗೋಕ್ಕಾಗೋದೇ ಇಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ದೀಸ್ ಆರ್ ಬೇಸಿಕ್ ನೀಡ್ಸ್. ಪ್ರೈಮರಿ ನೀಡ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಬೇಸಿಕ್ ನೀಡ್ಸ್. ಪ್ರೈಮರಿ ನೀಡ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಬೇಸಿಕ್ ನೀಡ್ಸ್. ಏನೇನು ಬೇಸಿಕ್ ನೀಡ್ಸ್ ಬರ್ತವೆ ನಮಗೆ? ವಾಟ್ ಆರ್ ದ ಬೇಸಿಕ್ ನೀಡ್ಸ್? So primary needs are also called as what? There are two primary needs. One is physiological needs, another one is safety needs. In primary needs ಯಾವಪ್ಪ ಅಂದರೆ one is physiological needs. Physiological needs. Physiological is different, psychological is different. Don't get confused. Physiological is bio. Psychological is mental. ಓಕೆ, ನಮ್ಮ ಥಿಂಕಿಂಗ್ ಲೆವೆಲ್ ಬರುತ್ತಲ್ಲ ಅದು ಸೈಕಾಲಜಿಕಲ್, ಇದು ಫಿಸಿಯಾಲಜಿಕಲ್. ಬಯೋ ನಮ್ಮ ಹುಟ್ಟಿಂದ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಫಿಸಿಯಾಲಜಿಕಲ್ ನೀಡ್ಸ್. ಅನದರ್ ಒನ್ ಈಸ್ ಸೇಫ್ಟಿ ನೀಡ್ಸ್. There are two types of needs. One is primary needs, another one is secondary needs. ಈ ಪ್ರೈಮರಿ ನೀಡ್ಸ್ನ ಬೇಸಿಕ್ ನೀಡ್ಸ್ ಅಂತ ಕರಿತೀವಿ, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಫಂಡಮೆಂಟಲ್ ನೀಡ್ಸ್. ಇವು ಎಲ್ಲರಿಗೂ ಬೇಕು. All the human beings we are existing on the earth, all needs are fundamental needs. ಬೇಕೇ ಬೇಕು. ವಾಟ್ ಆರ್ ದೋಸ್ ನೀಡ್ಸ್? ಆ ಫಂಡಮೆಂಟಲ್ ನೀಡ್ಸು ಅವರ ಅವಶ್ಯಕತೆಗೆ ಅನುಸಾರ ಬೇಕಾಗ್ತವೆ, ಅವರ ಅವಶ್ಯಕತೆ ಅನುಸಾರ ಅವರು ಮಾಡ್ಕೊತಾರೆ. ಬಟ್ ಇಟ್ ಈಸ್ ನೀಡೆಡ್. ಎವ್ರಿ ಒನ್ ನೀಡ್ಸ್ ದಟ್ ಫಂಡಮೆಂಟಲ್ ನೀಡ್ಸ್, ರೈಟ್ ಫ್ರಮ್ ಅನಿಲ್ ಅಂಬಾನಿ ಟು ಮೈಸೆಲ್ಫ್. ನನ್ನವರೆಗೂ ಈ ಫಂಡಮೆಂಟಲ್ ನೀಡ್ಸು ಬೇಕೇ ಬೇಕು. ವಾಟ್ ಆರ್ ದೋಸ್ ಫಿಸಿಯಾಲಜಿಕಲ್ ನೀಡ್ಸ್? ವಾಟ್ ಆರ್ ದೋಸ್ ಸೇಫ್ಟಿ ನೀಡ್ಸ್? ಏನೇನು ಯಾವ ಫಿಸಿಯಾಲಜಿಕಲ್ ನೀಡ್ಸು? ಫಿಸಿಯಾಲಜಿಕಲ್ ನೀಡ್ಸು ಹೋಮ್, ಫುಡ್, ವಾಟರ್, ಫುಡ್ ಬೇಕಿಲ್ವಾ? ಅಂಬಾನಿಗೆ ಬೇಕಿಲ್ವ ವಾಟರ್? ಬೇಕು. ಫುಡ್ ಬೇಕಿಲ್ವ ಅವನಿಗೆ? ಬೇಕು. ಬಟ್ ಮೇ ಬಿ ಅವನು ಮಿನರಲ್ ವಾಟರ್ ಕುಡಿಬೋದು, ಅಥವಾ ನಾನು ಮಾಮೂಲಿ ವಾಟರ್ ಕುಡಿಬೋದು. ಅವ್ನು ಫುಡ್ ಆಲ್ವೇಸ್ ಹೈಜೀನ್ ಇರೋದು, ತುಂಬ ಸಾಫಿಸ್ಟಿಕೇಟೆಡ್ ಫುಡ್ ಅವ್ನು ತೊಗೋಬೋದು, ವಿತೌಟ್ ಕೆಮಿಕಲ್ ಹಾಕ್ದಲೇ ಬೆಳೆದಿರುವಂಥ ಫುಡ್ ತೊಗೋಬೋದು. ದಟ್ ಈಸ್ ದ ಡಿಫ್ರೆಂಟ್ ಆಸ್ಪೆಕ್ಟ್. ಬಟ್ ನಾನು ತಿಂತೀನಿ ಫುಡ್, ಅವನು ತಿಂತಾನೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ಫಿಸಿಯಾಲಜಿಕಲ್ ನೀಡ್ಸ್. ಸೊ ದೀಸ್ ನೀಡ್ಸ್ ರಿಕ್ವೈರ್ಡ್ ಫಾರ್ ಎವ್ರಿಬಡಿ, ಇರ್ರೆಸ್ಪೆಕ್ಟಿವ್ ಆಫ್ ಆನ್ ದ ಅರ್ತ್. ಯಾರ್ಯಾರು ಭೂಮಿ ಮೇಲೆ ಇದ್ದಾರೋ ಎಲ್ಲರಿಗೂ ಬೇಕು. ಬಟ್ ಸೇಫ್ಟಿ ನೀಡ್ಸ್, ಅಗೇನ್ ಸೇಫ್ಟಿ ನೀಡ್ಸು ಎಲ್ಲರಿಗೂ ಬೇಕು. ಹೋಮ್, ಜಾಬ್, ಸೆಕ್ಯೂರಿಟಿ, ಇದು ಅಷ್ಟೇ ಎಲ್ಲರಿಗೂ ಬೇಕು. ಒಂದು ಅರ್ನ್ ಮಾಡೋಕ್ಕೆ ಜಾಬ್ ಬೇಕು ಎಲ್ಲರಿಗೂ, ಒಂದು ಇರೋಕ್ಕೆ ಮನೆ ಬೇಕು. ಬಟ್ ಇಟ್ ಡಿಪೆಂಡ್ಸ್. ಒಬ್ಬ ಅವ್ರವ್ರ ಅವಶ್ಯಕತೆ ಅನುಸಾರವಾಗಿ ಅವ್ರು ಮನೆ ಕಟ್ಕೊಂಡಿರ್ತಾರೆ. ಒಬ್ಬ 1690 ಕಟ್ಕೊಂಡಿರ್ತಾರೆ, ಒಬ್ಬ 2030 ಕಟ್ಕೊಂಡಿರ್ತಾರೆ, ಒಬ್ಬ ಗುಡಿಸಲಲ್ಲಿ ವಾಸ ಮಾಡ್ತಿರ್ತಾನೆ, ಇನ್ನೊಬ್ಬ ಎಲ್ಲ ವಾಸ ಮಾಡ್ತಿರ್ತಾನೆ. ಬಟ್ ಎವ್ರಿ ಒನ್ ನೀಡ್ಸ್ ಹೋಮ್. ಜಾಬ್, ಒಬ್ಬ ಹೈಫೈ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ, ಒಬ್ಬ ಮೇಸ್ತ್ರಿ ಕೆಲಸ ಮಾಡ್ತಿರ್ತಾನೆ. ಬಟ್ ಈ ರಿಕ್ವೈರ್ಡ್ ದ ಜಾಬ್. ಸೆಕ್ಯೂರಿಟಿ, ಎಸ್ ಈ ರಿಕ್ವೈರ್ಡ್ ಸೆಕ್ಯೂರಿಟಿ. ಫೈನಾನ್ಷಿಯಲ್ ಸೆಕ್ಯೂರಿಟಿ ಬೇಕು ಅವನಿಗೆ, ಒಂದು ಸ್ವಲ್ಪ ಹಣಕಾಸು ಬೇಕಾಗಿರುತ್ತೆ. ಎಸ್ ಸಮ್ ಮಿನಿಮಮ್ ಅಮೌಂಟ್. ಯಪ್ಪ ಹೌದಪ್ಪ ಏನಾದ್ರು ಆದ್ರೂ ನನಗೆ ಬೇಕಾಯ್ತು. ಹೆಲ್ತ್, ಹಾಸ್ಪಿಟಲ್ಸ್, all these comes under what? Safety needs. These are physiological needs and safety needs comes under primary needs. ಎಲ್ಲಿ ಬರ್ತವೆ ಇವು? ಪ್ರೈಮರಿ ನೀಡ್ಸ್. ವಾಟರ್, ಫುಡ್, ಸೆಕ್ಸ್, ಆಮೇಲೆ ಟಾಯ್ಲೆಟ್ಸ್. ಸ್ವಚ್ಛ ಭಾರತ್ ಅಂತ ಮಾಡೋದು ನಾವು. ನಮ್ಮ ದೇಶದಲ್ಲೆಲ್ಲ ಸ್ವಚ್ಛ ಭಾರತ್ ಅಂತ ಮಾಡಿ ಟಾಯ್ಲೆಟ್ಸ್ ಅಂತ ಮಾಡೋದು. ಎಲ್ಲಿದ್ದು ನಾವು ಇನ್ನು? ವಿ ಆರ್ ಗೆಟಿಂಗ್ ಪ್ರೈಮರಿ ನೀಡ್ಸ್. ಇನ್ನು ಎಲ್ಲಿದ್ದೀವಿ ನಾವು? ವಿ ಆರ್ ನಾಟ್ ಫುಲ್ಫಿಲ್ಡ್ ಸ್ಟಿಲ್ ಪ್ರೈಮರಿ ನೀಡ್ಸ್. ಅವ್ರು ಏನು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಫಿಲಾಸಫರ್ಸ್ ಅವರು ಏನು ಹೇಳ್ತಾರೆ? ಅನ್ಲೆಸ್ ಯು ಆರ್ ಫುಲ್ಫಿಲ್ಲಿಂಗ್ ದ ಪ್ರೈಮರಿ ನೀಡ್ಸ್, ಸೆಕೆಂಡರಿ ನೀಡ್ಸ್ ಹೋಗೋಕ್ಕಾಗೋದೇ ಇಲ್ಲ. ಯು ಆರ್ ಅನೇಬಲ್ ಟು ಗೋ ಫಾರ್ ದ ಸೆಕೆಂಡರಿ ನೀಡ್ಸ್. ಸೆಕೆಂಡರಿ ನೀಡ್ಸ್ ಯಾವ್ಯಾವ ಬರ್ತವೆ ನೋಡಿರಿ. ಸೋಷಿಯಲ್ ನೀಡ್ಸ್ ಅಂತ ಕರಿತೀವಿ. ಸೆಕೆಂಡರಿ ನೀಡ್ಸಲ್ಲಿ ಸೋಷಿಯಲ್ ನೀಡ್ಸ್, ಸೆಲ್ಫ್ ಎಸ್ಟೀಮ್,
self-esteem needs or ego needs. We are going to call it as what? Ego needs ಅಂತಲೂ ಕರಿತೀವಿ ನಾವು. Ego needs. Self-realization. These are called as what? Secondary needs. These are comes under secondary needs. Unless fulfilling the primary needs, ಇವಕ್ಕೆ ಹೋಗೋಕ್ಕೆ ಆಗಲ್ಲ. ಸೋಷಿಯಲ್ ನೀಡ್ಸ್ ಯಾವುದು? ಫ್ಯಾಮಿಲಿ. ನನಗೆ ಮದುವೆ ಆಗಬೇಕಪ್ಪ, ನನಗೆ ಫ್ಯಾಮಿಲಿ ಇರಬೇಕು, ಹೆಂಡತಿ ಮಕ್ಕಳು ಎಲ್ಲ ಇರಬೇಕು. ದಿಸ್ ಕಮ್ಸ್ ಅಂಡರ್ ವಾಟ್? ಫ್ಯಾಮಿಲಿ. ಫ್ರೆಂಡ್ಸ್. ಕ್ಲಬ್, ಒಂದು ಕ್ಲಬ್ಗೆ ಹೋಗ್ಬೇಕು ನಾನು, ಯಾವುದೋ ಒಂದು ಇದಕ್ಕೆ ಮೆಂಬರ್ ಆಗಬೇಕು. ಆಲ್ ದಿಸ್ ಕಮ್ಸ್ ಅಂಡರ್ ವಾಟ್? ಸೋಷಿಯಲ್ ನೀಡ್ಸ್. ಸೆಲ್ಫ್ ಎಸ್ಟೀಮ್ ನೀಡ್ಸ್. ಸೆಲ್ಫ್ ಎಸ್ಟೀಮ್ ನೀಡ್ಸ್ ಏನರ? ಪ್ರೆಸ್ಟೀಜ್, ಗೌರವ ಹೆಂಗೆ ಸಿಗ್ತಾ ಇದೆ ನನಗೆ ಸಮಾಜದಲ್ಲಿ, ಗೌರವ ಹೆಂಗೆ ಸಿಗ್ತಾ ಇದೆ, ನನ್ನ ಕೈ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಹೌ ಮಚ್ ಸ್ಯಾಲ್ರಿ ಐ ಆಮ್ ಗೆಟಿಂಗ್, ಕಾರ್, ಬಂಗ್ಲೆ, ಆಲ್ ದೀಸ್, ಏರ್ಕ್ರಾಫ್ಟ್ ತೊಗೋಬೇಕು ನಾನು, ನನ್ನ ಪ್ರೆಸ್ಟೀಜ್, ಒಂದು ಫ್ಲೈಟ್, ನಂದು ಪ್ರೈವೇಟ್ ಫ್ಲೈಟ್ ಇಟ್ಕೋಬೇಕು ನಾನು. ಆಲ್ ದೀಸ್ ಕಮ್ಸ್ ಅಂಡರ್ ವಾಟ್? ಸೆಲ್ಫ್ ಎಸ್ಟೀಮ್. ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ರಿಯಲೈಸೇಷನ್ ಅಂದರೆ, ಹೌದಪ್ಪ ಈ ವರ್ಷ ಈ ಸಲ ನಂಗೆ ಹಿಂಗಾಗಿದೆ, ಒಂದು 10,000 ಜನಕ್ಕೆ ಮನೆ ಕಟ್ಟಿಸ್ಕೊಡ್ಬೇಕು ನಾನು. ಸೆಲ್ಫ್ ರಿಯಲೈಸೇಷನ್. ನನ್ನ ಹೆಸರು ಏನಾಗಬೇಕು? ಫೇಮಸ್ ಆಗಬೇಕಲ್ಲ. ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ಸೋಷಿಯಲ್ ನೀಡ್ಸ್, ಸೆಲ್ಫ್ ಎಸ್ಟೀಮ್ ನೀಡ್ಸ್, ಸೆಲ್ಫ್ ರಿಯಲೈಸೇಷನ್ ನೀಡ್ಸ್. ದೀಸ್ ಕಮ್ಸ್ ಅಂಡರ್ ಸೆಕೆಂಡರಿ ನೀಡ್ಸ್. ಯಾರಿಗಾರೋ ಒಬ್ಬ ಮನುಷ್ಯನಿಗೆ ಸ್ವಂತ ಮನೆಯೇ ಇರಲ್ಲ, ನೋ ಹೋಮ್, ನೋ ಟಾಯ್ಲೆಟ್, ಏನೂ ಇರಲ್ಲ. ಅವನು ಹೋಗ್ಬಿಟ್ಟು ನೀನು ಕಾರ್ ತೊಗೊತೀನಪ್ಪ ಅಂತ ಕೇಳಿದ್ರೆ, ಒಂದು ಯಾರಿಗಾರು ಸಹಾಯ ಮಾಡ್ತೀಯ ಅಂತ ಕೇಳಿದ್ರೆ, ಅನ್ಲೆಸ್ ಫುಲ್ಫಿಲ್ಲಿಂಗ್ ದ ಪ್ರೈಮರಿ ನೀಡ್ಸ್ ದೇರ್ ಇಸ್ ನೋ ಥಿಂಕಿಂಗ್ ಆಫ್ ಸೆಕೆಂಡರಿ ನೀಡ್ಸ್. ಅವ್ರಿಗೆ ಯೋಚನೆ ಮಾಡೋಕ್ಕೆ ಅದು ಶಕ್ತಿನೇ ಇರಲ್ಲ. ಸೆಕೆಂಡರಿ ನೀಡ್ಸ್ ಬಗ್ಗೆ ಗಮನ ಹರಿಸೋಕ್ಕೆ ಶಕ್ತಿನೇ ಇರಲ್ಲ. ಸೊ ಸ್ಟಿಲ್ ಇನ್ ಅವರ್ ಕಂಟ್ರಿ ನಾವು ಯಾವ್ದು ಫುಲ್ಫಿಲ್ ಮಾಡ್ತಾ ಇದ್ದೀವಿ ಅಂದರೆ ಪ್ರೈಮರಿ ನೀಡ್ಸ್. ಒಬ್ಬರಿಗೆ ಕುಡಿಯೋಕ್ಕೆ ನೀರಿಲ್ಲ ಇನ್ನು, ಒಬ್ಬರಿಗೆ ಫುಡ್ ಸಿಗ್ತಾ ಇಲ್ಲ ಇನ್ನು, ಹೆಲ್ತ್ ಸಿಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ, ಮನೆಗಳು ಕಟ್ಟಿಸ್ಕೊಡ್ತಾ ಇದ್ದಾರೆ, ಸೂರು ಇಲ್ಲದವ್ರಿಗೆ ಸೂರು ಅಂತ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ, ಮದುವೆ ಮಾಡಿಸ್ಕೊಡ್ತಾ ಇದ್ದಾರೆಲ್ಲ. ವೈ ವಿ ಆರ್ ಫುಲ್ಫಿಲ್ಲಿಂಗ್ ಆಲ್ ದ ಪ್ರೈಮರಿ ನೀಡ್ಸ್? ಸೆಕೆಂಡರಿ ನೀಡ್ಸಿಗೆ ಬರಲಿ ಅವರು ಅಂತ. ಸೆಕೆಂಡರಿ ನೀಡ್ಸಿಗೆ ಬಂದರು, ದೆನ್ ಅವರ್ ಕಂಟ್ರಿ ಈಸ್ ಮುಂದುವರಿದ ರಾಷ್ಟ್ರ ಅಂತ ಕರಿತೀವಲ್ಲ, ಅಲ್ಲಿಗೆ ಬಂದಂಗೆ ಸೆಕೆಂಡರಿ ನೀಡ್ಸಿಗೆ ಬಂದರು. ಮುಂದುವರಿದ ರಾಷ್ಟ್ರಗಳಲ್ಲಿ ಪ್ರೈಮರಿ ನೀಡ್ಸ್ ಆರ್ ಆಲ್ ಫುಲ್ಫಿಲ್ಡ್. ಆ ನೀಡ್ಸು ಅವ್ರು ಹುಟ್ಟಿರಾ, ಆ ನೀಡ್ಸ್ ಅದೆಲ್ಲದೂ ಕೊಟ್ಬಿಡುತ್ತೆ. ದೇ ಆರ್ ಥಿಂಕಿಂಗ್ ಆಫ್ ಓನ್ಲಿ ಸೆಕೆಂಡರಿ ನೀಡ್ಸ್. ಸೊ ಇಫ್ ಯು ಕಮ್ ಓವರ್ ಇಯರ್, ನೋಡ್ರಿ ಹೇಳಿದೆ ಫಿಸಿಯಾಲಜಿಕಲ್ ನೀಡ್ಸ್ ಯಾವ್ಯಾವು? ಫುಡ್, ವಾಟರ್, ಸ್ಲೀಪ್, ಮಲ್ಕೋಬೇಕು, ಶೆಲ್ಟರ್, ಅವನಿಗೆ ಹೋಮ್ ಬೇಕು, ಹೋಮಿಯೋಸ್ಟೇಸಿಸ್ ಬೇಕು ಅವನಿಗೆ. ದಿಸ್ ಆರ್ ಕಮ್ಸ್ ಅಂಡರ್ ವಾಟ್? ಫಿಸಿಯಾಲಜಿಕಲ್ ನೀಡ್ಸ್. ಸೇಫ್ಟಿ ನೀಡ್ಸ್, ಪರ್ಸನಲ್ ಸೆಕ್ಯೂರಿಟಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ, ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಆಲ್ ದೀಸ್ ಕಮ್ಸ್ ಅಂಡರ್ ವಾಟ್? ಸೇಫ್ಟಿ. ಸೇಫ್ಟಿ ಬೇಕು ಅವನಿಗೆ. ಸ್ವಲ್ಪ ದುಡ್ಡು ಇತ್ತಂದರೆ ಏನು ಅನಿಸುತ್ತೆ, ನಮ್ಮ ಪಾಕೆಟಲ್ಲಿ ದುಡ್ಡು ಇತ್ತಂದರೆ ಎಸ್ ಹೌದಪ್ಪ ಇದಿದೆ, ಏನಾದ್ರು ಆದರೆ ನಾನು ತೋರಿಸ್ಕೋಬೋದು, ಹಾಸ್ಪಿಟ್ಲಿಗೆ ಹೋಗ್ಬೋದು. ಇಲ್ಲ ನಾಳೆ ಊಟಕ್ಕೆ ನಂಗೆ ಬೇಕಾ, ಇದಪ್ಪ ನನ್ನ ಹತ್ರ ಒಂದು 100 ರೂಪಾಯಿ ಇದೆ ಅಂದರೆ ನಾಳೆ ಊಟಕ್ಕಾಗುತ್ತೆ. ಇಂಥ ಜನನೂ ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲವ ವೆನ್ ದೇ ವಿಲ್ ಕಮ್ ಫಾರ್ ದ ಸೆಕೆಂಡರಿ ನೀಡ್ಸ್. ದಟ್ ಈಸ್ ಆಲ್ಸೋ ಎ ಇಂಪಾರ್ಟೆಂಟ್ ಥಿಂಗ್. ಸೋಷಿಯಲ್ ಬಿಲಾಂಗ್, ಸೋಷಿಯಲ್ ನೀಡ್ಸ್ ಅಂತ ಕರಿತೀವಿ. ದಟ್ ಈಸ್ ಫ್ರೆಂಡ್ಶಿಪ್ಸ್, ಇಂಟಿಮೆಸಿ, ಫ್ಯಾಮಿಲಿ. ಇವೆಲ್ಲ ಇರಲಿ, ಒಂದು ಮನೆ ಇರಲಿಲ್ಲ ಅಂತ ಇಟ್ಕೊಳ್ರಿ ಅವನಿಗೆ ಫ್ಯಾಮಿಲಿನೇ ಇರಲ್ಲ. ಮನೆ ಇಲ್ಲ ಅಂದರೆ ಏನಾಗುತ್ತೆ ಅವನಿಗೆ? ಬಿಡಪ್ಪ ಅವನ ಮನೆಯೇ ಇಲ್ಲ, ಅವನ ಹತ್ರ ಸ್ವಲ್ಪ ದುಡ್ಡು ಇರಂಗೆ ಕಾಣಲ್ಲ ಅವನ ಹತ್ರ, ಅವ್ನಿಗೆ ಹೋಗಿ ಊಟ ಹಾಕೋಕ್ಕೆ ಶಕ್ತಿ ಇಲ್ಲ, ಅವ್ರ ಮನೆಗೆ ಯಾಕೆ ಹೋಗೋಣ? ಫ್ಯಾಮಿಲಿ ಬರಲ್ಲ ಅವಾಗ, ಫ್ರೆಂಡ್ಸ್ಗಳು ಬರಲ್ಲ ಅವಾಗ. ಸ್ವಲ್ಪ ಏನಾದ್ರು ಇತ್ತಾ ಅವನ ಹತ್ರ, ಫುಡ್ಡು, ವಾಟರು, ಒಂದು ಮನೆ ಇತ್ತಾ, ಒಂದು ಸ್ವಲ್ಪ ದುಡ್ಡು ಇತ್ತು ಅವನ ಹತ್ರ, ಅವ್ನು ಚೆನ್ನಾಗಿದ್ನ ಹೋಗಲಿ, ಹೆಲ್ತ್ ಚೆನ್ನಾಗಿತ್ತ ಅವನು, ದೆನ್ ಓನ್ಲಿ ಆಲ್ ದಿಸ್ ಕಮ್ಸ್. ಸೋಷಿಯಲ್ ಬರೋದೇ ಅವಾಗ. ಅವ್ರ ಮನೆಯಲ್ಲಿ ಎನಿ ಟೈಮ್ ಕಾಯಿಲೆ ಆಗಿ ಎಲ್ಲರೂ ಬಿದ್ದಿರ್ತಾರೆ, ರೋಗ ಇರುತ್ತೆ, ಏನೋ ಇರುತ್ತೆ ಅಂದರೆ ಅವ್ರ ಮನೆಗೆ ಯಾರೂ ಎಂಟ್ರಿನೇ ಹೋಗಲ್ಲ. ನೆಕ್ಸ್ಟ್ ಈಸ್ ಎಸ್ಟೀಮ್ ಆ್ಯಂಡ್ ಸ್ಟೇಟಸ್. ಇದು ಯಾವಾಗ ಬರುತ್ತೆ ಅಂದರೆ ಫೋರ್ತ್ ನೀಡ್ ಫಾರ್ ಸ್ಟೇಟಸ್. ನಂದು ಎಷ್ಟು ಸ್ಟೇಟಸ್ ಇದೆ, ರೆಕಗ್ನಿಷನ್, ನನ್ನ ಹೆಂಗೆ ಸಮಾಜದಲ್ಲಿ ನೋಡ್ತಾ ಇದ್ದಾರೆ, ಫೇಮ್, ಪ್ರೆಸ್ಟೀಜ್, ಅಟೆನ್ಷನ್, ಆಲ್ ಆರ್ ಕಾಲ್ಡ್ ಆಸ್ ವಾಟ್? ಎಸ್ಟೀಮ್ ನೀಡ್ಸ್. ಕಾನ್ಫಿಡೆನ್ಸ್ ಹೆಂಗಿದೆ ನಂದು, ಇಂಡಿಪೆಂಡೆಂಟ್ ಇದ್ದರೂ ನಾನು ನನಗೆ ಯಾರು ಬರಲಿಲ್ಲ ಅಂದರೂ ನಾನು ನಡೆಸ್ಕೊಂಡು ಹೋಗ್ತೀನಿ. ಫ್ರೀಡಮ್, ಆಲ್ ದಿಸ್ ಕಮ್ಸ್ ಅಂಡರ್ ವಾಟ್? ಎಸ್ಟೀಮ್ ಆ್ಯಂಡ್ ಸ್ಟೇಟಸ್. ಸೆಲ್ಫ್ ಆ್ಯಕ್ಚುಯಲೈಸೇಷನ್ ಆರ್ ರಿಯಲೈಸೇಷನ್. ಪೇರೆಂಟಿಂಗ್ ನೋಡಿರಿ, ಪೇರೆಂಟಿಂಗ್ ಒಂದು ಮಗು ಮಾಡಿಕೊಂಡು ಅದನ್ನು
ಸಾಕ್ಕೊಂಡು ಹೋಗ್ಬೇಕಂದ್ರೆ, ಇಲ್ಲಿನ ತನಕ ಹೋಗ್ಬೇಕಂದ್ರೆ ಸೆಕೆಂಡರಿ ನೀಡ್ಸ್ ಅಂತ ಕೊಡ್ತಾಯಿದ್ರು ಅವರು. ಅಷ್ಟಕ್ಕೆ ಇರಬೇಕು ಅವನಿಗೆ ಕೆಪಾಸಿಟಿ. ಯುಟಿಲೈಸಿಂಗ್ ಟ್ಯಾಲೆಂಟ್ಸ್, ಅವನಲ್ಲಿರೋವಂಥದ್ದು ಅವನಿಗೇನೋ ಒಂದು ಇರುತ್ತಪ್ಪ, ಅವನಿಗೆ ಕಲೆ ಇರುತ್ತೆ. ಆ ಕಲೆನ ಹೊರಗಡೆ ಹಾಕಬೇಕಂದ್ರೆ ಈ ಪ್ರೈಮರಿ ನೀಡ್ಸ್ ಫುಲ್ಫಿಲ್ ಆಗಿರಬೇಕು ಅವನಿಗೆ. ಇಲ್ಲ ಅಂದರೆ ಈ ಪ್ರೈಮರಿ ನೀಡ್ ಫುಲ್ಫಿಲ್ ಆಗಿಲ್ಲ ಅಂದರೆ ಅವನು ಇದಕ್ಕೆ ಬರೋಕ್ಕೆ ಆಗಲ್ಲ. ನೀವು ಸರಿಗಮಪದಲ್ಲಿ ಅವನು ಯಾರೋ ಒಬ್ಬ ಬಂದಿದ್ದ, ಅವನ ಹೆಸರು ಫಾರ್ಗಾಟನ್ ಹಿಸ್ ನೇಮ್, ಗಂಗಪ್ಪ ಅಂತಲೂ ಏನೋ ಇತ್ತು. ಅವನು ಕುರಿ ಕಾಯ್ಕೊಂಡಿದ್ದನು. ಅವನೇನು ಬಂದು ಒಂದು ಟ್ಯಾಲೆಂಟ್ ಇತ್ತು. ಒಂದು ಏನು ಹೆಸರೇ ಗೊತ್ತಾ? ಒಂದು ಹನುಮಂತ್ ಬಂದಿದ್ದ. ಹನುಮಂತ್ ಅವನಿಗೆ ಟ್ಯಾಲೆಂಟ್ ಇತ್ತು, ಬಡತನ ಅವನಿಗೆ, ಅವರು ಮನೆಯಲ್ಲಿ ಏನು ಬಡತನ ಇತ್ತು, ಕುರಿ ಕಾಯ್ಕೊಂಡಿದ್ದ. ಬಟ್ ಆ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿರು, ಹೌದಲ್ವಾ? ಅವ್ರ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ ಅವನಿಗೆ ಮನೆ ಕೊಟ್ಟರು, ಸೈಟ್ ಕೊಟ್ಟರು. ಅದೇನು ಮಾಡಿದ್ರು, ಹಿ ಹ್ಯಾಸ್ ಫುಲ್ಫಿಲ್ಡ್ ದಿಸ್ ಬೇಸಿಕ್ ನೀಡ್ಸ್. ಈ ಬೇಸಿಕ್ ನೀಡ್ ಫುಲ್ಫಿಲ್ ಮಾಡಿದಾಗ ಏನಾಯಿತು, ಅವನಲ್ಲಿರುವಂಥ ಟ್ಯಾಲೆಂಟ್ ಏನಾಯಿತು, ಹೊರಗಡೆ ಬಂತು. ಸಮಾಧಾನ ಆಯಿತು ಅವನಿಗೆ. ಹೌದಪ್ಪ, ನನ್ನ ಎಲ್ಲ ಸರಿ ಇದೆ, ನನ್ನ ಮನೆಯಲ್ಲಿ ಎಲ್ಲ ಸರಿ ಇದೆ, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಎಲ್ಲ ಸರಿಯಾಗಿ ಊಟ ಮಾಡ್ತಾಯಿದ್ದಾರೆ, ಅವ್ರಿಗೆ ಬಟ್ಟೆ ಏನು ಕೊರತೆ ಇಲ್ಲ. ನಾನು ಬೇರೆ ಕೆಲಸ ಏನಾದ್ರು ನನಗೆ ಖುಷಿಯಾಗಿರೋವಂಥದ್ದು ಮಾಡಬೇಕಂದ್ರೆ ಇಷ್ಟೆಲ್ಲ ಇರಬೇಕು. ಸೊ ಪರ್ಸ್ಯೂಯಿಂಗ್ ಗೋಲ್, ಅಂದೊಂದು ಏನೋ ಗೋಲ್ ಇರುತ್ತೆ, ಅದನ್ನು ಅಚೀವ್ ಮಾಡಬೇಕಂದ್ರೆ ಎಸ್ ಯು ಶುಡ್ ಹ್ಯಾವ್ ಪ್ರೈಮರಿ ಸ್ಕಿಲ್ಸ್ ಇರಬೇಕು, ಪ್ರೈಮರಿ ನೀಡ್ಸು ಫುಲ್ಫಿಲ್ ಆಗಿರಬೇಕು. ಜಸ್ಟ್ ಬಂದ್ಬಿಡ್ತೀನಿ ನಾನು IAS ಆಫೀಸರ್ ಆಗಬೇಕಂದ್ರೆ ಮನೆಯಲ್ಲಿ ಏನೂ ಇರಲ್ಲ, ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇರುತ್ತೆ. ಯಾಕೆ ಗೌರ್ಮೆಂಟ್ ಇಸ್ ಪ್ರೊವೈಡಿಂಗ್ ಸಬ್ಸಿಡಿ? ಎಲ್ಲರಿಗೂ ಯಾಕೆ ಕೊಡ್ತಾಯಿದೆ ಅಂದರೆ ಅವರೆಲ್ಲರೂ ಮುಂದೆ ಬರಿರಲಿ, ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೂ ಅದನ್ನು ಬೇಸಿಕ್ ನೀಡನ್ನ ಯಾಕೆ ಮನೆ ಇಲ್ದರಿ ಮನೆ ಯಾಕೆ ಕೊಟ್ಕೊಡ್ಬೇಕು ಗೌರ್ಮೆಂಟು? ಬಿಕಾಸ್ ಮೇಲೆ ಬರಲಿ ಅಂತ, ಅವರಲ್ಲಿರೋಂಥ ಟ್ಯಾಲೆಂಟ್ ಹೊರಗಡೆ ಹಾಕಲಿ ಅಂತ. ಸೀಕಿಂಗ್ ಹ್ಯಾಪಿನೆಸ್. ಸೊ ಇವೆಲ್ಲ ಏನಿದೆ, ಮೇಟ್ ಅಕ್ವಿಸಿಷನ್, ನಾವು ಯಾವ್ದಾದ್ರು ಮದುವೆ ಆಗಬೇಕಂದ್ರೆ ಎಸ್, ಆಲ್ ದೀಸ್ ಥಿಂಗ್ಸ್ ಎಲ್ಲ ಯಾವಾಗುತ್ತೆ, ಇಟ್ಸ್ ಕಮ್ಸ್ ಅಂಡರ್ ಸೆಕೆಂಡರಿ ನೀಡ್ಸ್. ಸೆಕೆಂಡರಿ ನೀಡ್ಸ್ ಆ್ಯಂಡ್ ದಿಸ್ ಈಸ್ ಪ್ರೈಮರಿ ನೀಡ್ಸ್. And these primary needs are called as low strata needs. Low strata needs. And these are called as what? High strata needs. High strata needs. As per Maslow's hierarchy. ಇದು Maslow's hierarchy principle ಅಂತ ಇದೆ. ಹೈರಾರ್ಚಿ ಅಂದರೆ ಏನು ಹೇಳ್ರಿ? ಹೈರಾರ್ಚಿ ಅಂದರೆ ಒಂದಾದ್ಮೇಲೆ ಒಂದು ಆರ್ಗನೈಸ್ ಆಗಿರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಹೈರಾರ್ಚಿ. ಸೊ ಹೈರಾರ್ಚಿನಲ್ಲಿ 5 ಇದ್ದಾವೆ. 5ರಲ್ಲಿ ಕೆಳಗಡೆ 2ನ ಏನಂತ ಕರಿತೀವಿ? ಲೋ ಸ್ಟ್ರಾಟಾ ನೀಡ್ಸ್. ಆ್ಯಂಡ್ ಮೇಲ್ಗಡೆ 3ನ ಹೈ ಸ್ಟ್ರಾಟಾ ನೀಡ್ಸ್ ಅಂತ ಕರಿತೀವಿ. ದೀಸ್ ಲೋ ಸ್ಟ್ರಾಟಾ ನೀಡ್ಸ್ ಆರ್ ನೆಸಸರಿ ಫಾರ್ ಎವ್ರಿಬಡಿ. ಎಲ್ಲರಿಗೂ ಬೇಕೇ ಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಎನಿಬಡಿ. ಅವ್ರಿಗೇನು ಬೇಕು? ಫುಡ್, ವಾಟರ್, ಸ್ಲೀಪ್, ಶೆಲ್ಟರ್, ಹೋಮ್, ಎಲ್ಲರಿಗೂ ಬೇಕೇ ಬೇಕು. ಬಟ್ ದೊಡ್ಡದಿರ್ಬೋದು, ಮನೆ ಅಥವಾ ಏನೇನೋ ಇರ್ಬೋದು, ಬಟ್ ಆಲ್ ಆರ್ ನೀಡೆಡ್. ಫೈನಾನ್ಷಿಯಲ್ ಸೆಕ್ಯೂರಿಟಿ, ದುಡ್ಡು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಬಟ್ ಇಟ್ ಈಸ್ ನೀಡೆಡ್. ಹೈ ಸ್ಟ್ರಾಟಾ ನೀಡ್ಸು ಇದು ಎಲ್ಲರಿಗೂ ಬೇಕು ಅಂತ ಅಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಹ್ಯೂಮನ್ ಸೈಕಾಲಜಿ. ನೋಡ್ರಿ, ಅದು ಫಿಸಿಯಾಲಜಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದು ಸೈಕಾಲಜಿ, ಇದು ಫಿಸಿಯಾಲಜಿ. ಫಿಸಿಯಾಲಜಿ ಅಂದರೆ ನಮ್ಮ ದೇಹದ್ದು, ಫಿಸಿಕಲಿ ನಾವು ಏನು ಬೇಕು ಅದು. ಇದು ಮೆಂಟಲಿ, ಸೈಕಾಲಜಿ. ನಾನು ಏನಾದರೂ ಹೋಗ್ತಾ ಇದ್ರು ನನಗೆ ಏನು ಮಾಡಬೇಕು? ನಮಸ್ಕಾರ ಹೊಡಿಬೇಕಪ್ಪ ಎಲ್ಲರೂ. ದಿಸ್ ಈಸ್ ಎಕ್ಸ್ಪೆಕ್ಟೇಷನ್ ಇರ್ತದೆ ಕೆಲವರಿಗೆ. ಅದು ಸ್ಟೇಟಸ್ ನಮ್ಮದು. ಅದೇ ಪ್ರೈಮರಿ ನೀಡ್ಸು ಇಲ್ಲಿರೋರ್ಗೆ ಏನು ಅನ್ಸುತ್ತೆ? ಹೊಡೆದಾರು ಹೊಡಿಲಿ, ಬಿಟ್ಟಾರು ಬಿಡಲಿ, ನನಗೇನಾಗಬೇಕಾ? ಲೈಕ್ ದಟ್. ದಿಸ್ ಈಸ್ ಕಮ್ಸ್ ಅಂಡರ್ ಮೆಂಟಲ್ ಥಿಂಕಿಂಗ್. ಇದು ದೇಹದ್ದು. ಓಕೆ. So low strata needs, high strata needs. This is about Maslow's hierarchy of needs, and this is for today. Thank you.